ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಮಧುರ ಭಾಗ 1. ದಿನವಿಡೀ ಬೆಳಗಿದ ಸೂರ್ಯ ತನ್ನ ಕೆಲಸ ಮುಗಿಸಿ ಮನೆಗೆ ತೆರಳಲು ಅವಣಿಸುತ್ತಿದ್ದ. ಇತ್ತ ಅರ್ಜುನ್ ಕೆಲಸವೆಲ್ಲ ಮುಗಿದರೂ ಮನೆಗೆ ತೆರಳುವ ಮನಸ್ಸು ಬಾರದೆ ತೋಟದಲ್ಲಿ ಇಲ್ಲದ ಕೆಲಸ ಅರಸುತ್ತಿದ್ದ. ತಿಳಿದೋ ತಿಳಿಯದೆಯೋ ಅಕ್ಕನ ಜೀವನ ಸರ್ವನಾಶ ಮಾಡಿ ಕೊರಗುತ್ತಿರುವ ಅಪ್ಪ ಅಮ್ಮನ ಕಾಣಲು ಬೇಸರ. ಸದಾ ಮಾನಸಿಕ ಖಿನ್ನತೆಯಿಂದ ನೊಂದ ಮನಸ್ಸಿನಿಂದ ಬಳಲುವ ಅಕ್ಕ. ಇವರೆಲ್ಲರನ್ನೂ ಈ ಸ್ಥಿತಿಯಲ್ಲಿ ನೋಡೋಕೆ ನಾನು ಬದುಕಿದ್ದೇನಾ ಅಂತ ಗೋಳಾಡೋ ಅಜ್ಜಿ. ಇವೆಲ್ಲ ನೆನಪಾದಾಗ ಸ್ವರ್ಗದಂತ ಮನೆಗೆ ಅದ್ಯಾರ ವಕ್ರದೃಷ್ಟಿ ಬಿತ್ತೋ ಎಂದು ಬೇಸರದಿಂದ ಅರ್ಜುನ್ ಮನಸ್ಸಿಲ್ಲದ ಮನಸ್ಸಿನಿಂದ ಮನೆಯತ್ತ ಮುಖ ಮಾಡಿದ. ಬಾಡಿದ ಮುಖ, ಕೆದರಿದ ತಲೆ. ತಮ್ಮ ಅರ್ಜುನ್ನ ಸ್ಥಿತಿ ಕಂಡು ಮರುಗಿದ ಪ್ರೀತಿಯ ಅಕ್ಕ ಮಧುರ ಹತ್ತಿರ ಬಂದು ತಲೆ ನೆವರಿಸಿದಳು. ಕಂಗಳು ಕಣ್ಣೀರಿನ ಕೊಳವಾಗಿದ್ದು. ಅಕ್ಕನ ನೋಡುತ್ತಿದ್ದಂತೆ ತನ್ನೆಲ್ಲ ಬೇಸರವ ಬದಿಗಿಡಲು ಪ್ರಯತ್ನಿಸಿ ಸೋತ ಅರ್ಜುನ್ ಅಕ್ಕನನ್ನು ಪ್ರೀತಿಯಿಂದ ತಬ್ಬಿ ಕಣ್ಣೀರು ಒರೆಸಿದ. ಮನದೊಳಗಿನ ಸಂಕಟ ಸರಮಾಲೆಯ ಹೊದ್ದ ಅಕ್ಕನನ್ನು ಸಮಾಧಾನಿಸಲು ಅರ್ಜುನ್ ಮಾಡಿದ ಪ್ರಯತ್ನ ವಿಫಲವಾಯಿತು. ಒಳಗಿನ ಯಾತನೆ ಕಣ್ಣೀರಾಗಿ ಹರಿಯುತ್ತಿತ್ತು. ಪರಸ್ಪರ ಅಕ್ಕ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುತ್ತಾ ಹೊಳಬಂದರು. ಕತ್ತಲಾದರೂ ದೀಪ ಬೆಳಗದೆ ಕೋಣೆ ಸೇರಿದ ಅಮ್ಮ ಅಲ್ಲೆಲ್ಲೋ ಅಂಗಳದ ತುದಿಯಲ್ಲಿ ಕವಳ ಜಗಿಯುತ್ತಾ ಉಗುಳುತ್ತಾ ತನ್ನನ್ನೇ ತಾನು ಶಪಿಸಿಕೊಳ್ಳುತ್ತಿರುವ ಅಪ್ಪ. ದೇವರಿಗಾದ್ರೂ ದೀಪ ಹಚ್ಚೆ ಕೂಸೆ, ಎಲ್ಲೋದಿಯೇ? ಈಗಾಗಿದ್ದು ಕತ್ತಲೆ ಸಾಲದೇನೆ? ಮತ್ತೂ ಅಂಧಕಾರ ಈ ಜೀವನಕ್ಕೆ ಬೇಕೇನೆ ಎಂದು ಏರು ಧ್ವನಿಯಲ್ಲಿ ಕೂಗುತ್ತಿರುವ ಅಜ್ಜೆ. ಬಂದೆ ಹಿರಜ್ಜಿ ಅನ್ನುತ್ತಾ ಅರ್ಜುನ್ ಮನೆಯ ಎಲ್ಲಾ ದೀಪಗಳನ್ನು ಉರಿಸಿದ. ಮಧುರ ಕೈಕಾಲು ತೊಳೆದು ಬಂದು ದೇವರ ಮನೆ ಸೇರಿದಳು. ಭಗವಂತನ ಮುಂದೆ ಕುಳಿತ ಮಧುರಾಳಿಗೆ ಈ ಮನೆಯ ಬೆಳಕು ಮಾಸಿದ್ದು ನನ್ನಿಂದ. ಅದಕ್ಕೆ ಕಾರಣ ನಾನೇ ಆಗಿದ್ದೇನೆ. ಆದರೆ ನನ್ನ ತಪ್ಪಾದರೂ ಏನೋ? ಮದುವೆಯಾದ ಮೊದಲ ದಿನವೇ ಗಂಡನಾದ ಗಂಡು ತನ್ನ ವ್ಯಭಿಚಾರವನ್ನೆಲ್ಲ ಹೊರಗೆಡಹಿದ್ದ. ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದು. ಅವನು ಸನಿಹ ಬಂದಾಗ ಮದ್ಯದ ವಾಸನೆಯೂ ಉಸಿರುಗಟ್ಟಿದ್ದು. ಸಾಲದ್ದಕ್ಕೆ ರಂಬೆ ಊರ್ವಶಿ ಅಂತ ಬೆಡಗಿಯರ ಜೊತೆ ತಾ ಕಳೆದ ಸವಿನೆನಪ ಬಿಚ್ಚಿಟ್ಟ ಭೂಪ ಅವನು. ಮನೆ ತುಂಬ ಆಳು ಕಾಳು, ಸಿರಿತನ ತುಂಬಿ ತುಳುಕುತ್ತಿರುವ ಸಂಸಾರ, ಒಳ್ಳೆಯ ಜನ, ಅಪ್ಪ ಅಮ್ಮ ದೇವರಂತವರು ಎಂದೆಲ್ಲ ಸಾಲು ಸಾಲು ಸುಖದ ಸಾಲುಗಳನ್ನು ಕೇಳಿದೊಡನೆ ಹಿಂದೂ ಮುಂದೂ ವಿಚಾರಿಸದೆ ನನ್ನಪ್ಪ ನನ್ನ ದಾರೆ ಹಿರಿದು ಕೊಟ್ಟು ಬಿಟ್ಟ. ಭಗವಂತ, ತಪ್ಪು ಯಾರದ್ದು ಇಲ್ಲಿ? ಮಗಳು ಸುಖವಾಗಿರಲೆಂದು ಮದುವೆ ಮಾಡಿದ ಅಪ್ಪನ ತಪ್ಪ? ಅಪ್ಪ ಒಪ್ಪಿದ ಮೇಲೆ ನಂದೇನು ಹಿಂದು ತನ್ನ ಬದುಕಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಡವಿದ್ದು ನನ್ನ ತಪ್ಪ? ಭಗವಂತನ ಬಳಿ ಅದೆಷ್ಟು ಬೇಡಿದರೋ ಬದುಕು ಹಸನಾಗದೆ ಕೃಶವಾಗುತ್ತಿತ್ತು. ಮನೆಗೆ ಬಂದವರೆಲ್ಲ ಗಂಡ ಬಿಟ್ಟವಳೆಂಬ ಪಟ್ಟ ಕಟ್ಟಿದ್ದಾಗಿತ್ತು. ಅಜ್ಜಿ ಆಗಾಗ ಗಂಡನ ಜೊತೆ ಹೊಂದಾಣಿಕೆ ಮಾಡಬೇಕಾದದ್ದು ಹೆಂಡತಿಯ ಧರ್ಮ ಎಂದು ಜರೆದಿದ್ದಾಯಿತು. ಆದರೆ ಅರ್ಜುನ್ನ ಮಾತಿಗೆ, ಅವನ ಪ್ರೀತಿಗೆ ಕಟ್ಟು ಬಿದ್ದು ಎಲ್ಲವನ್ನೂ ಸಹಿಸಿ ಬದುಕುತ್ತಿದ್ದೇನೆ ಭಗವಂತ ಎನ್ನುತ್ತಾ ದೀಪ ಬೆಳಗಿದಳು. ಅಮ್ಮನ ಬಳಿ ಬಂದ ಅರ್ಜುನ್ ಒಂದೊಳ್ಳೆ ಚಹಾ ಮಾಡಿಕೊಡಮ್ಮ ಎಂದ. ಮಧುರ, ಬಾರೆ ಇಲ್ಲಿ, ತಮ್ಮನಿಗೊಂದು ಲೋಟ ಚಹಾ ಮಾಡಿಕೊಡೆ ಎಂದು ಅಕ್ಕನನ್ನೇ ಕರೆದಾಗ ಅರ್ಜುನ್ ಮತ್ತೆ ತಾಯಿಯನ್ನು ಅವರ ಚಿಂತನೆಯಿಂದ ಹೊರತರು ಆಗದೆ ಸೋತ. ಅಕ್ಕ ಅಷ್ಟರಲ್ಲಾಗಲೇ ಚಹಾ ಹಿಡಿದು ನಿಂತಿದ್ದಳು. ಅವಳ ಮುಗ್ಧ ಮನಸ್ಸಿಗೆ ನೋವುಂಟು ಮಾಡಿದ ಭಾವನೆಂಬ ಪ್ರಾಣಿಯನ್ನು ಹುಗಿದು ಬಿಡಬೇಕೆಂಬುವಷ್ಟು ಕೋಪ ಹುಕ್ಕಿತು. ಆದರೆ ಅಕ್ಕನ ಬಾಳು ಹಸನಾಗಬೇಕಾದರೆ ಅವನಿಂದ ವಿಚ್ಛೇದನ ಪಡೆಯುವವರೆಗಾದರೂ ಅವನು ಬದುಕಿರಬೇಕು ಎಂದು ಸಮಾಧಾನ ಪಟ್ಟುಕೊಂಡ. ರಾತ್ರಿಯ ಊಟಕ್ಕೆ ತಮ್ಮ ಅರ್ಜುನಿಗೆ ಪ್ರಿಯವಾದ ಈರುಳ್ಳಿ ಪಕೋಡ ಮಾಡಿ ಕಾಯುತ್ತಾ ಕುಳಿತ ಅಕ್ಕ ಮಧುರ ಯಾವ ಜನ್ಮದಲ್ಲಿ ತನಗೆ ತಾಯಿಯಾಗಿದ್ದಳೋ ಎಂದು ಅಂದುಕೊಳ್ಳುತ್ತಾ ಅಕ್ಕನ ಮುಖ ನೋಡುತ್ತಾ ಊಟಕ್ಕೆ ಕುಳಿತ. ಅಪ್ಪ ಅಮ್ಮ ಅಜ್ಜಿಯದು ಊಟ ಆಗಿಲ್ಲವೆಂದು ತಿಳಿದಾಗ ಮನಸ್ಸು ರೋಧಿಸಿತು. ಕುಳಿತವನು ಎದ್ದು ಅಪ್ಪನನ್ನು ಕರೆಯುತ್ತಾ ಹೊರಬಂದಾಗ ಜಗುಳಿಯಲ್ಲಿ ಕುಳಿತು ತಾಂಬೂಲ ಮೆಲ್ಲಲು ಅಣೆಯಾಗುತ್ತಿದ್ದವರನ್ನು ಕಂಡು ಕವಳದ ಬಟ್ಟಲನ್ನು ಕಸಿದುಕೊಂಡು ಊಟಕ್ಕೆ ಬರುವಂತೆ ರೇಗಿದ. ಅಪ್ಪ ಮಗನ ವಾಗ್ವಾದ ಕೇಳಿ ಮತ್ತೆ ಶುರುವಾಯಿತು ಎಂದು ಮಧುರ ಅಪ್ಪನನ್ನು ಸಮಾಧಾನಪಡಿಸಿದಳು. ಅಮ್ಮ ಅಜ್ಜಿಯನ್ನು ಕರೆತಂದು ಊಟಕ್ಕೆ ಕೂರಿಸುವಷ್ಟರಲ್ಲಿ ಅಕ್ಕ ತಮ್ಮನ ಜೀವ ಬಾಯಿಗೆ ಬಂದಂತಾಗಿತ್ತು. ಕೊನೆಗೆ ಈಗ ನಡೆಯುವುದಕ್ಕೆಲ್ಲ ನಾನೇ ಕಾರಣ ಎಂದು ಮಧುರ ಕಣ್ತುಂಬಿ ನಿಂತಾಗ ಅರ್ಜುನ್
ಅಕ್ಕನ ಕಣ್ಣೀರೊರೆಸುತ್ತಾ ನಾಳೆ ಕೋರ್ಟಿಗೆ ಹೋಗುವುದಿದೆ. ಊಟ ಮಾಡಿ ಮಲಗುವಂತೆ ತಿಳಿಸಿ ಊಟ ಮುಗಿಸಿ ಮೇಲೆದ್ದ. ಮಧುರ ತಮ್ಮನ ಮಾತನ್ನೇ ಮೆಲುಕು ಹಾಕುತ್ತಾ ನಾಳಿನ ಕದನದಲ್ಲಿ ಜಯಾಪಜಯದ ಬಗ್ಗೆ ಚಿಂತಿಸುತ್ತಾ ತಟ್ಟೆಯ ಊಟವನ್ನು ಪೂರ್ಣ ಖಾಲಿ ಮಾಡಲು ಸಾಧ್ಯವಾಗದೆ ಮಾವಿನ ಮರದ ಕೆಳಗಿನ ಕಲ್ಲಿನ ಮೇಲೆ ಸುರಿದು ಬಂದಳು. ಊಟಕ್ಕಾಗಿ ಕಾಯುತ್ತಿದ್ದ ರಾಮು ಬಾಲವಾಡಿಸುತ್ತಾ ಬಂದು ಊಟ ಮುಗಿಸಿದ. ಮಧುರ ಉಳಿದ ಅನ್ನವನ್ನು ತಂದು ರಾಮುಗೆ ಹಾಕಿದಳು. ಹಿರಿ ಜೀವಗಳಿಗೆ ಮನೆ ಮಗಳು ಗಂಡನ ತೊರೆದು ಬಂದಿದ್ದು ಮನೆಯ ಮರ್ಯಾದೆಯ ಪ್ರಶ್ನೆ ಎಂಬಂತಾದರೆ ಅರ್ಜುನ್ನಿಗೆ ಮೋಸ ವಂಚನೆಯರಿಯದ ಮೃದು ಮನಸ್ಸಿನ ಅಕ್ಕನಿಗೆ ದೊಡ್ಡ ಮೋಸವಾಯಿತಲ್ಲ ಎಂಬ ಚಿಂತೆಯಾಯಿತು. ಮಧುರಾಳ ಸ್ಥಿತಿ ಇವೆಲ್ಲವುಗಳಿಗಿಂತ ಮೀರಿದ ನೋವನ್ನು ಅನುಭವಿಸುತ್ತಿತ್ತು. ಜೀವನದಲ್ಲಿ ಗಂಡ, ಮದುವೆ, ಸಂಸಾರ ಇವೆಲ್ಲ ಒಂದೇ ಬಾರಿ ಬರುವಂಥದ್ದು. ಅದರ ಬಗ್ಗೆ ಅಷ್ಟೇನೂ ಕನಸು ಕಾಣದಿದ್ದರೂ ವಯೋಸಹಜ ಕಲ್ಪನೆ ಕನಸುಗಳಿಗೆ ಬರವಿರಲಿಲ್ಲ. ಆದರೆ ಕನಸು ಕನಸಾಗಿಯೇ ಉಳಿದು ವೇದನೆಯ ನೀಡುತ್ತಿತ್ತು. ಮದುವೆಯ ದಿನದವರೆಗೂ ಮದುಮಗ ಹೇಗಿದ್ದಾನೆ, ಅವನ ಗುಣ ಸ್ವಭಾವವೇನು ಎಂಬ ಅರಿವಿಲ್ಲದ ಮಧುರಾಳಿಗೆ ಅವನು ದುಶ್ಚಟಗಳ ಭಂಡಾರ ಎಂಬುವುದು ಮದುವೆಯ ಮೊದಲ ದಿನವೇ ಮನದಟ್ಟಾಗಿತ್ತು. ಮದುವೆಯ ದಿನ ತನ್ನ ಕನಸಿನ ಸೌಧ ಉರುಳಿಸುವಂತೆ ತನಗೆ ತಾಳಿ ಬಿಗಿದ ತನ್ನ ತವರಿನವರ ವಿಧಿಗೆ ಕಾರಣನಾದ ಗಂಡ ಎನಿಸಿಕೊಂಡವನ ನೆನಪಾಗಿ ಹತಾಶೆ, ದುಃಖ ಉಮ್ಮಳಿಸಿ ಬಂದಿತ್ತು. ಗಂಡನ ಪ್ರೀತಿಗೆ ಕಾತರಿಸಿದ್ದ ಮನ ಅವನ ತಿರಸ್ಕಾರಕ್ಕೆ ನಲುಗಿತ್ತು. ನಾಳೆ ಮತ್ತೆ ಕೋರ್ಟಿನಲ್ಲಿ ಎದುರಾಗುತ್ತಾನೆ ಎಂಬ ವಿಷಯವೇ ಅಸಹನೀಯವೆನಿಸುತ್ತಿತ್ತು. ಆದರೆ ಬೇರೆ ವಿಧಿಯಿಲ್ಲ. ಅವನಿಂದ ಶಾಶ್ವತ ಬಿಡುಗಡೆ ದೊರೆತ ಮೇಲೆ ಎಲ್ಲಾದರೂ ದೂರ ಉಳಿದು ಉದ್ಯೋಗ ಹಿಡಿಯಬೇಕು. ತಮ್ಮ ಅರ್ಜುನ್ನನ್ನು ಸಂತೋಷವಾಗಿಡಬೇಕು. ಅಪ್ಪ ಅಮ್ಮ ಮತ್ತೆ ಮೊದಲಿನಂತಾಗಬೇಕು. ಅದಕ್ಕೆ ನಾನು ನಾಳೆ ಬರುವ ಅಡೆತಡೆಗಳಿಗೆ ಸಿದ್ಧಳಾಗಬೇಕು. ನನ್ನಂತಹ ಅದೆಷ್ಟೋ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಜೀವನ ರೂಪಿಸಿಕೊಂಡ ಉದಾಹರಣೆಗಳು ನಮ್ಮ ಸಮಾಜದಲ್ಲಿರುವಾಗ ನಾನೇಕೆ ಹೆದರಬೇಕು ಎನ್ನುವ ದೃಢ ನಿರ್ಧಾರದಿಂದ ಕಣ್ಮುಚ್ಚಿದ್ದಳು. ಬೆಳಗ್ಗೆ ದೇವರಿಗೆ ನಮಸ್ಕರಿಸಿ ನೀನೇ ದಾರಿ ತೋರು ಭಗವಂತ ಎಂದು ಬೇಡಿಕೊಂಡು ಅಜ್ಜಿಯ ಕಾಲಿಗೆ ನಮಸ್ಕರಿಸಲು ಬಂದಾಗ, ಅಜ್ಜಿ, ಗಂಡನ ಬಿಟ್ಟು ಬಂದಿದ್ದಲ್ಲದೆ ತವರಿನಲ್ಲಿ ಶಾಶ್ವತವಾಗಿ ಉಳಿಯ ಬಯಸುತ್ತಿದೆಯಲ್ಲ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎನ್ನುತ್ತಾ ಕಾಲು ಹಿಂದಿಟ್ಟರು. ದೂರದಲ್ಲಿ ಅಕ್ಕನಿಗಾಗಿ ಕಾಯುತ್ತಿದ್ದ ಅರ್ಜುನ್ನಿಗೆ ಅಜ್ಜಿ ಸಹ ಒಬ್ಬಳು ಹೆಣ್ಣಾಗಿ ಮೊಮ್ಮಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತುವ ಬದಲು ಮನೆ ಮರ್ಯಾದೆಯ ಬಗ್ಗೆ ಚಿಂತಿಸುತ್ತಿರುವುದು ವಿಪರ್ಯಾಸವೆನಿಸಿತು. ಮಧುರ ಏನೊಂದೂ ಮಾತನಾಡದೆ ಹೊರಟು ನಿಂತಳು. ಅಕ್ಕ ತಮ್ಮನ ಗಾಡಿ ಸೀದಾ ಕೋರ್ಟಿನ ಆವರಣ ತಲುಪಿತ್ತು. ಪರನಾರಿ ಸಂಘ ಸದಾ ಶೋಕಿಯಲ್ಲಿದ್ದ ಮಧುರಾಳ ಗಂಡ ಕಮಲ್ನಿಗೆ ಹೆಂಡತಿಯ ಮೇಲೆ ಯಾವ ವ್ಯಾಮೋಹವೂ ಇರಲಿಲ್ಲ. ತಂದೆ ತಾಯಿಯರ ಒತ್ತಾಯಕ್ಕೆ ಮಣಿದ ಕಮಲ್ನಿಗೆ ಮಧುರಾಳ ಜೊತೆಗಿನ ಮದುವೆ ಎಂಬ ಬಂಧ ಬೇಡಿಯಂತಾಗಿತ್ತು. ಅದನ್ನು ಕಿತ್ತೊಗೆಯಲು ಅವನು ಕಾತರನಾಗಿದ್ದ. ಇದರಿಂದಾಗಿ ವಕೀಲರಿಗೆ ವಾದ ಮಾಡುವುದು ಕಷ್ಟವೆನಿಸಲಿಲ್ಲ. ಪರಸ್ಪರ ಒಪ್ಪಿಯೇ ವಿಚ್ಛೇದನ ಲಭಿಸಿತು. ವಿಚ್ಛೇದನದ ಆದೇಶದ ಪ್ರತಿಗೆ ಸಹಿ ಹಾಕುವಾಗಲೂ ಸಹ ಗಂಡ ತನ್ನನ್ನು ಒಮ್ಮೆಯೂ ನೋಡದಿದ್ದಾಗ ಅವನ ಮೇಲಿರುವ ಗಂಡ ಎಂಬ ಮಮಕಾರ ಪೂರ್ಣ ಮರೆಯಾಗಿತ್ತು. ಅರಿವಿಲ್ಲದೆ ಕಣ್ಣು ತುಂಬಿ ಬಂದಿತ್ತು. ಕೋರ್ಟಿನಿಂದ ಹೊರಬಂದಾಗ ಅರ್ಜುನ್ ಬಹುದೊಡ್ಡ ಹೊರೆಯೊಂದನ್ನು ತಲೆಯಿಂದ ಇಳಿಸಿ ಹಗುರಾದ ಅನುಭವ ಪಡೆದಿದ್ದ. ಮಧುರ ಸಹ ಇನ್ನು ನಾನು ಯಾರಿಗೂ ಹೆದರಿ ಮೂಲೆ ಸೇರುವ ಅವಶ್ಯಕತೆ ಇಲ್ಲ, ನನ್ನ ದಾರಿನ ಹುಡುಕಬೇಕು ಎಂಬ ಯೋಚನೆಯೊಂದಿಗೆ ಮನೆಯತ್ತ ದಿಟ್ಟ ಹೆಜ್ಜೆ ಹಾಕಿದಳು. ಬಂಧನದಿಂದ ಬಿಡುಗಡೆ ಪಡೆದ ಕಮಲ್ ಹಾರುವ ಅಕ್ಕಿಯಂತಾಗಿದ್ದ. ಹೊಸ ಅಕ್ಕಿಯ ಹುಡುಕಿ ಹೊರಟಿದ್ದ. ತಮ್ಮಿಂದಾದ ತಪ್ಪಿಗೆ ಮಗಳನ್ನು ದೂರುವ ಬದಲು ಮಗನ ನಿರ್ಧಾರಕ್ಕೆ ತಲೆದೂಗುವುದು ಸರಿ ಎನಿಸಿ ವಿಚ್ಛೇದನ ಪಡೆಯಲು ಸಮ್ಮತಿ ಸೂಚಿಸಿದ್ದ ಅಪ್ಪ ಅಮ್ಮ ಕಾತರದಿಂದ ಮಗಳ ಬರುವಿಕೆಗಾಗಿ ಕುಳಿತಿದ್ದರು. ಅರ್ಜುನ್ನ ಗಾಡಿ ಶಬ್ದ ಕೇಳಿಸಿದ್ದೇ ಬಾಗಿಲ ಬಳಿ ಬಂದು ಫಲಿತಾಂಶಕ್ಕಾಗಿ ಕಣ್ಣರಳಿಸಿ ನಿಂತರು. ಮಗಳ ಗೆಲುವಾದ ಮುಖವೇ ಉತ್ತರವ ನೀಡಿತ್ತು. ಎಂದಾದರೊಮ್ಮೆ ಮುಂದೊಂದು ದಿನ ಮಗಳ ಜೀವನ ಸರಿಪಡಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ತಮ್ಮಲ್ಲಿ ಸಮಾಧಾನಪಟ್ಟರು. ಒಳಬಂದವನು, ಅಕ್ಕ ಈಗ ಸ್ವತಂತ್ರಳು, ಅವಳನ್ನು ದೂರುವುದಾಗಲಿ ಮನಸ್ಸಿಗೆ ನೋವಾಗುವಂತೆ ಯಾರಾದರೂ ಮಾತನಾಡಿದರೆ ನಾನು ಅಕ್ಕ ಈ ಮನೆಯನ್ನೇ ಬಿಡಬೇಕಾಗುತ್ತದೆ ಎಂದು ಅಜ್ಜಿಗೂ ಕೇಳುವಂತೆ ಗಟ್ಟಿಯಾಗಿ ಹೇಳಿದ. ಅರ್ಜುನ್ನ ಮಾತು ಕೇಳುತ್ತಿದ್ದಂತೆ ಅಮ್ಮ ಹತ್ತಿರ ಬಂದು ಮಗನ ತಬ್ಬಿದರು. ಮಧುರಾಳ ಮನಸ್ಸಿನಲ್ಲಿ ಅರ್ಜುನ್ ದೈವಿ ಸ್ವರೂಪನಾಗಿದ್ದ. ತಮ್ಮ ಚಿಕ್ಕವನಾದರೂ
ಎಷ್ಟೊಂದು ಎತ್ತರದ ವ್ಯಕ್ತಿತ್ವ ಹೊಂದಿದ್ದಾನೆಂದು ಹೆಮ್ಮೆ ಪಟ್ಟಳು. ಜೀವನದ ಏರುಪೇರುಗಳೇನೇ ಇರಲಿ, ದೈನಂದಿನ ಜೀವನಕ್ಕೆ ಹೊಂದಿಕೊಳ್ಳಬೇಕಾದದ್ದು ಪ್ರಕೃತಿ ಧರ್ಮ. ತೋಟದ ಯೋಗಕ್ಷೇಮ ಅರ್ಜುನ್ನ ಕೆಲಸವಾದರೆ ಮೇಲುಸ್ತುವಾರಿ ತಂದೆಯದಾಗಿತ್ತು. ಮಧುರಾ ಮತ್ತು ಅಮ್ಮ ಮನೆ ಕೆಲಸದಲ್ಲಿ ತೊಡಗಿದರೆ ಇನ್ನು ಅಜ್ಜಿಯ ಗೊಣಗಾಟ ಮಾಮೂಲಿಯಾಗಿತ್ತು. ಹೀಗೆ ಎಷ್ಟು ದಿನ ಈ ಹೊಂದಾಣಿಕೆ? ಮನದ ಮೂಲೆಯಲ್ಲಿ ಕಾಣದ ಭಯ ಮನೆ ಮಾಡಿತ್ತು. ಮಗನು ವಯಸ್ಸಿಗೆ ಬಂದವನು. ಸೊಸೆ ತರಬೇಕಾದ ಜವಾಬ್ದಾರಿ ನೆನಪಾದ ಅಮ್ಮ ಮತ್ತೆ ಮನಸ್ಸಲ್ಲಿ ಕೊರಗಲು ಆರಂಭಿಸಿದರು. ಅಕ್ಕ ಗಂಡ ಬಿಟ್ಟವಳೆಂದು ತಮ್ಮನಿಗೆ ಹೆಣ್ಣು ಕೊಡಲು ಮುಂದೆ ಬರುವವರಿಲ್ಲ ಎಂಬ ಸತ್ಯ ಮಧುರಾಳಿಗೆ ಮೊದಲಿಂದಲೂ ತಲೆಯಲ್ಲಿತ್ತು. ನಾನು ತವರಿಗೆ ಹೊರೆಯಾಗಬಾರದೆಂದು ಅಂದುಕೊಂಡರೂ ಮಾಡುವುದಾದರೂ ಏನನ್ನು? ಮನೆ ಬಿಟ್ಟು ಹೊರಹೋಗಿ ಬದುಕುವಷ್ಟು ಧೈರ್ಯ ನನ್ನಲ್ಲಿಲ್ಲ. ಹಳ್ಳಿಯನ್ನು ತೊರೆದು ಪಟ್ಟಣದ ರೀತಿ ರಿವಾಜಿಗೆ ಹೊಂದಿಕೊಳ್ಳುವಷ್ಟು ಚತುರತೆಯಾಗಲಿ ಒಳ್ಳೆಯ ಉದ್ಯೋಗ ಹಿಡಿಯುವಷ್ಟು ವಿದ್ಯೆಯೂ ನನ್ನಲ್ಲಿಲ್ಲ. ಮಧುರಾಳ ಮನವು ಮತ್ತೆ ಮುದುಡಿತು. ಆಗಾಗ ಅಜ್ಜಿಯ ಕಟುಮಾತುಗಳು ಬೇಡವೆಂದರೂ ದುಃಖ ಹೊಮ್ಮಳಿಸಿ ಬರುತ್ತಿತ್ತು. ಬದುಕು ಯಾವತ್ತೂ ನಿಂತ ನೀರಲ್ಲ. ಬರುವ ಅಡೆತಡೆಗಳಿಗೆ ಅಂಜಬಾರದು ಎಂದು ಮತ್ತೆ ಮೊದಲಿನಂತೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಅದೊಂದು ದಿನ ಕಿರಾಣಿ ಸಾಮಾನು ತರಲು ರಂಗಣ್ಣನ ಅಂಗಡಿಗೆ ಬಂದಾಗ ಮಧುರಾಳನ್ನು ನೋಡಿದ ಊರವರು ಮನಬಂದಂತೆ ತಮ್ಮಲ್ಲಿ ಮಾತು ಶುರು ಮಾಡಿದ್ದರು. ಆದರೆ ಪರಿಸ್ಥಿತಿಯ ಬಗ್ಗೆ ತಿಳಿದಿದ್ದ ರಂಗಣ್ಣ ಆಡುವ ನಾಲಿಗೆಗೆ ಅಂಜದಿರು ಮಗಳೇ, ಈ ಊರು ನಿನ್ನೂರು, ನಿನಗೆ ಇವರ್ಯಾರ ಹಂಗಿಲ್ಲ, ಹೆದರಬೇಡ ಎಂದು ಮನೆ ಮಗಳಿಗೆ ಸಮಾಧಾನದ ಹೇಳುವಂತೆ ಹೇಳುತ್ತಾ ರೇಷನ್ ನೀಡಿದ. ಆದರೆ ಮನಸ್ಸಿನೊಳಗೆ ಕೋಲಾಹಲ ಎದ್ದಿತ್ತು. ಏನೊಂದು ವಿಚಾರ ಗೊತ್ತಿರದವರು ಆ ವಿಚಾರದ ಬಗ್ಗೆ ಮನಬಂದಂತೆ ಮಾತನಾಡಲು ಯಾವ ಹಕ್ಕಿದೆ? ನಾನು ನನ್ನ ಜೀವನ, ನನ್ನ ತವರಿನವರಿಗೂ ಇರದ ಚಿಂತೆ ಇವರಿಗೇಕೆ? ಜನರಿಗೆ ಒಳ್ಳೆಯ ಯೋಚನೆಯೇ ಬರುವುದಿಲ್ಲವೇ? ಗಂಡನ ಅವಗುಣಗಳನ್ನು ಧಿಕ್ಕರಿಸಿ ಬಂದಿರುವುದರಲ್ಲಿ ನನ್ನ ತಪ್ಪೇನು? ತಪ್ಪು ಮಾಡಿದವನಿಗೆ ಮರ್ಯಾದೆ ನೀಡುವ ಜನ ತಪ್ಪಿಲ್ಲದ ನನ್ನ ದೂರುವುದ್ಯಾಕೆ ಎನ್ನುತ್ತಾ ಸರಿ ತಪ್ಪುಗಳ ವೈದಾಟದೊಂದಿಗೆ ಕಣ್ಣೀರು ಒರೆಸುತ್ತಾ ದಾಪುಗಾಲಿಟ್ಟು ಮನೆ ಸೇರಿದಳು. ಅಂಗಡಿಯಲ್ಲಾದ ವಿಚಾರ ಮನೆಯವರಿಗೆ ಗೊತ್ತಾದರೆ ಮತ್ತೊಂದು ಹೊಸ ಸಮಸ್ಯೆ ನನ್ನಿಂದ ಅಂತ ಸುಮ್ಮನಾದಳು. ಅರ್ಜುನ್ನ ಕೆಲಸವೆಲ್ಲ ತೋಟದತ್ತ ಇದ್ದರೂ ಚಿತ್ತ ಮಾತ್ರ ಅಕ್ಕನ ಮುಂದಿನ ಜೀವನದತ್ತವೇ ಇತ್ತು. ಅಕ್ಕ ನಮಗೇನು ಭಾರವಲ್ಲ. ಆದರೆ ಅವಳ ಸ್ಥಾನದಲ್ಲಿ ನಿಂತಾಗ ಅವಳ ಯೋಚನೆಯ ದೃಷ್ಟಿಕೋನ ನಮಗಿಂತ ಭಿನ್ನವಾಗಿರುತ್ತದೆ. ಇದು ಒಂದು ದಿನದ ಸಂಕಟವಲ್ಲ. ಅಕ್ಕ ದಿನವೂ ಪ್ರತಿಕ್ಷಣವೂ ತನ್ನೊಳಗೆ ನೋವುಂಡು ನನಗಾಗಿ ನಗುತ್ತಿರುವಳು. ಅವಳಿಗೊಂದು ಭದ್ರತೆಯ ಭವಿಷ್ಯ ನನ್ನ ಮುಂದಿನ ಗುರಿ ಎಂದು ನಿರ್ಧರಿಸಿ ಗೆಳೆಯ ಮೌರ್ಯನ ಮನೆಯತ್ತ ನಡೆದ. ಮೌರ್ಯನ ಅಮ್ಮ ಅರ್ಜುನ್ನನ್ನು ಸಂತೋಷದಿಂದ ಒಳಗೆ ಕರೆದವರು ಮನೆಯವರನ್ನೆಲ್ಲ ವಿಚಾರಿಸಿದರು. ಮಧುರಾಳ ಬಗ್ಗೆ ಕೇಳಿ ನೊಂದು ನುಡಿದು ಅಪ್ಪನ ದುಡುಕಿನ ನಿರ್ಧಾರಕ್ಕೆ ಮಗಳು ನೋವು ಅನುಭವಿಸಿದಳು ಎಂದು ಮರುಕಪಟ್ಟರು. ಅರ್ಜುನ್ ಗೆಳೆಯನ ಬಗ್ಗೆ ವಿಚಾರಿಸಿ ಅವನ ಫೋನ್ ನಂಬರ್ ಪಡೆದು ಹೊರಡಲು ಅನುವಾದ. ಏನೋ ನೆನಪಾದವರಂತೆ ಅರ್ಜುನ್ನ ತಡೆದ ಮೌರ್ಯನ ಅಮ್ಮ, ನಾಳೆ ಮಧುರಾಳಿಗೆ ನಮ್ಮ ಮನೆಗೆ ಬರ ಹೇಳೋ. ನನಗೀಗ ಹೊಲಿಗೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಜನ ನನ್ನ ಬಿಡುತ್ತಿಲ್ಲ. ಹೇಗೂ ಅವಳು ಒಳ್ಳೆ ಹೊಲಿಗೆ ಕಲ್ತಿದ್ದಾಳಲ್ಲ, ನನಗೆ ಸಹಾಯವಾದೀತು ಎಂದರು. ಅರ್ಜುನ್ ಒಂದು ಕ್ಷಣ ಸಾಯುತ್ತಿರುವವರಿಗೆ ಅಮೃತ ಸಿಕ್ಕರೆ ಸಂತೋಷವಾಗುವಷ್ಟು ಖುಷಿಯಾಯಿತು. ನನ್ನಕ್ಕ ಹೊರಗೆಲ್ಲೋ ಹೋಗಿ ಬದುಕು ಕಟ್ಟಿಕೊಳ್ಳುವುದಕ್ಕಿಂತ ಊರಲ್ಲಿ ನಮ್ಮೆದುರಲ್ಲೇ ಇರುವುದು ಒಳಿತೆಂದು ಅನ್ನಿಸಿ ಮೌರ್ಯನ ಅಮ್ಮನ ಕಾಲಿಗೆರಗಿಬಿಟ್ಟ. ಅರ್ಜುನ್ನ ವರ್ತನೆ ಕ್ಷಣಕಾಲ ಮೌರ್ಯನ ಅಮ್ಮನಿಗೆ ದಿಗಿಲಾಗುವಂತೆ ಮಾಡಿತು. ಅರ್ಜುನ್ನನ್ನು ಸಮಾಧಾನಿಸುತ್ತಾ ಮಧುರಾಳಿಗೆ ನಾಳೆ ಬರಲು ತಿಳಿಸಿದರು. ಮನೆಗೆ ಬಂದ ಅರ್ಜುನ್ನ ಲವಲವಿಕೆ ಕಂಡ ಅಕ್ಕ ಮಧುರಾಳಿಗೆ ಇಂದು ತಮ್ಮ ಅರ್ಜುನ್ನ ಸಂತೋಷಕ್ಕೆ ಕಾರಣವಾಗಿ ಕೇಳಲು ಕಾತರಿಸಿದ್ದಳು. ಕಾಲು ತೊಳೆದು ದೇವರಿಗೊಂದು ದೀರ್ಘದಂಡ ನಮಸ್ಕಾರ ಹಾಕಿದ. ಆದರೆ ಅಕ್ಕನಿಗೆ ಈ ವಿಚಾರ ತಿಳಿಸುವುದು ಹೇಗೆ? ನನ್ನ ಬಗ್ಗೆ ತಪ್ಪಾಗಿ ತಿಳಿದರೆ, ಇಷ್ಟು ಬೇಗ ತಮ್ಮ ಸ್ವಾರ್ಥಿಯಾಗಿ ಬಿಟ್ಟನೆ ಎಂದು ಭಾವಿಸಿದರೆ ನಾ ಸತ್ತಂತೆ. ಯೋಚಿಸಿದವನೇ ಕ್ಷಣಕಾಲ ಮೈಕೈ ಬೆವರಿದಂತಾದ. ದುಡುಕಬಾರದು. ಈಗಾಗಲೇ ಅಪ್ಪನ ದುಡುಕಿನ ನಿರ್ಧಾರದಿಂದ ಆದ ಅನಾಹುತವೇ ಸಾಕು. ಮತ್ತೊಮ್ಮೆ ಸರಿಯಾಗಿ ಯೋಚಿಸಿ ಅಕ್ಕನಿಗೆ ವಿಷಯ ತಿಳಿಸುವುದೆಂದುಕೊಂಡ. ತಮ್ಮನ ಕಣ್ಣ ನೋಟದಲ್ಲೇ ಅವನ ಮನಸ್ಸಿನಾಳಕ್ಕೆ ಹೋಗಿ ಬರುವ ಅಕ್ಕ ಮಧುರ ಸುಮ್ಮನಿರಲು ಹೀಗೆ ಸಾಧ್ಯ?
ಅದಾಗಲೇ ತಮ್ಮನ ಅರಳಿದ ಮುಖ ಏನೋ ಹೊಸ ವಿಷಯ ತಂದಿದ್ದಾನೆ ಎಂಬುದನ್ನು ಸಾರಿ ಹೇಳುತ್ತಿತ್ತು. ತಮ್ಮನನ್ನ ಅರಸಿ ಬಂದಳು ಮಧುರ. ಸೀದಾ ಅಕ್ಕನನ್ನು ಕರೆದುಕೊಂಡು ಮಾಳಿಗೆಯ ತನ್ನ ಕೋಣೆಗೆ ಬಂದ. ಅಕ್ಕ, ನೀ ಯಾವತ್ತೂ ನನಗಾಗಲಿ ಈ ಮನೆಗಾಗಲಿ ಭಾರವಲ್ಲ. ಆದರೆ ನಿನ್ನ ಮನಸ್ಸು ಏನೆಂದು ನಾನರಿತಿದ್ದೇನೆ, ಅರಿಯಬಲ್ಲೆ ಎನ್ನುತ್ತಿರುವಂತೆ ಮಧುರಾಳ ಕಣ್ಣು ಕೆಂಪಗಾಗಿತ್ತು. ನೋಡು, ಮತ್ತೆ ನೀ ಅಳಬಾರದು. ಈ ತಮ್ಮ ನಿನ್ನ ಯಾವತ್ತೂ ಬಿಟ್ಟುಕೊಡಲಾರ. ನಿನಗೆ ನೀ ಯೋಚಿಸುತ್ತಾ ನೋವುಣ್ಣುವುದನ್ನು ನಾನು ನೋಡಲಾರೆ. ನೀ ಒಪ್ಪುವುದಾದರೆ ನಾಳೆ ನನ್ನ ಗೆಳೆಯ ಮೌರ್ಯನ ಅಮ್ಮ ಹೊಲಿಗೆ ಕೆಲಸಕ್ಕೆ ಬರಲು ತಿಳಿಸಿದ್ದಾರೆ. ಮಾತು ಮುಗಿಸುವಷ್ಟರಲ್ಲಿ ದೀರ್ಘ ಉಸಿರೆಳೆದ. ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ದ. ತಮ್ಮನ ಖುಷಿಯ ಕಾರಣ ತಿಳಿದು ಮಧುರಾಳಿಗೂ ಖುಷಿಯಾಯಿತು. ಕೂಡಲೇ ಹಿಂದೂ ಮುಂದೆ ಯೋಚಿಸದೆ ಒಪ್ಪಿಯೇ ಬಿಟ್ಟಳು. ಯಾವುದೇ ಒತ್ತಾಯವಿಲ್ಲಕ್ಕ, ನಿನಗೂ ಸಮಯ ಕಳೆದಂತಾಗುತ್ತೆ, ಮನಸ್ಸು ಹಗುರವಾಗುತ್ತೆ ಎಂದು ಒಪ್ಪಿ ಬಂದೆ. ನಿನಗೆ ಇಷ್ಟವಿಲ್ಲ ಅಂತಾದರೆ ನೀ ಹೇಳಿಬಿಡು. ನಾ ಹೇಳಿದ್ದಕ್ಕಾಗಿ ಒಪ್ಪುವ ಅವಶ್ಯಕತೆ ಇಲ್ಲ ಎಂದು ಮತ್ತೆ ಮತ್ತೆ ಹೇಳಿದ. ಮಧುರಾಳಿಗೆ ತಮ್ಮನ ಸದುದ್ದೇಶದ ಅರಿವಿದ್ದ ಕಾರಣ ಕೂಡಲೇ ಒಪ್ಪಿಬಿಟ್ಟಳು. ಆದರೆ ಮೌರ್ಯನ ಮನೆ, ಅವನು ನಾನು 3ನೇ ತರಗತಿಯವರೆಗೆ ಒಟ್ಟಿಗೆ ಓದಿದ್ದೆವಾದರೂ ಆಗ ಒಳ್ಳೆಯವನಾಗಿದ್ದ. ಈಗ ಹೇಗೋ ಏನೋ. ನಾ ದಿನವೂ ಅಲ್ಲಿ ಕೆಲಸ ಮಾಡುವುದೋ ಮನೆಯವರಿಗೆ ಕಿರಿಕಿರಿಯಾದರೆ ನಾ ಅಲ್ಲೂ ಹೊರೆಯಾಗಿ ಬದುಕಬೇಕಾಗುತ್ತದೆ. ಅವನ ಅಮ್ಮ ಏನೋ ನನಗೆ ಆಸರೆ ಆಯಿತೆಂದು ಕರೆದಿರಬಹುದು. ಆದರೆ ಯೋಚಿಸಿದಾಗ ಕ್ಷಣಕಾಲ ಮಧುರಾಳ ಸಂತೋಷವನ್ನು ಕಸಿದಿತ್ತು. ಸುಮ್ಮನೆ ಯೋಚನೆಯಲ್ಲಿ ಮುಳುಗಿದ್ದ ಅಕ್ಕನನ್ನು ಅರ್ಜುನ್ ಎಚ್ಚರಿಸಿದ. ಮೌರ್ಯ ಮಂಗಳೂರಿನಲ್ಲಿ ಓದ್ತಿದ್ದಾನಕ್ಕ. ಅವನು ಅವರ ಮನೆಯಲ್ಲಿ ಇರಲ್ಲ. ವರ್ಷಕ್ಕೊಮ್ಮೆ ರಜೆಯಲ್ಲಿ ಮಾತ್ರ ಬರ್ತಾನೆ. ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಎಂದಾಗ ಮಧುರ ತಮ್ಮನ ಮುಂದಾಲೋಚನೆ ಆಗೋ ತನ್ನ ಬಗೆಗಿನ ಕಾಳಜಿಗೆ ಕಣ್ಣಲ್ಲಿ ತೃಪ್ತಿಯ ಭಾವವನ್ನು ತಿಳಿಸುತ್ತಾ ತನ್ನ ಕೋಣೆಗೆ ತೆರಳಿದಳು. ಅರ್ಜುನ್ ಬೆಳಗ್ಗೆಯ ತಿಂಡಿ ತೀರ್ಥವ ಮುಗಿಸಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿ ಅಕ್ಕನನ್ನು ಮೌರ್ಯನ ಮನೆಗೆ ಕರೆದುಕೊಂಡು ಹೊರಟ. ಅಮ್ಮ ಗಿಡಗಳಿಗೆ ನೀರೆರೆಯುತ್ತಿದ್ದವರು ಅರ್ಜುನ್ನ ಕಂಡೊಡನೆ ಹತ್ತಿರ ಬಂದರು. ಮಧುರಾಳನ್ನು ನೋಡಿ ಸುಮಾರು ವರ್ಷಗಳೇ ಆಗಿದ್ದವು. ಸಾಧಾರಣ ಚೆಲುವು, ಮುಗ್ಧತೆಯ ಸಕಾರ. ಅಷ್ಟೇನು ಅಲಂಕಾರವಿಲ್ಲದಿದ್ದರೂ ನೋಡಿದೊಡನೆ ಆಕರ್ಷಿತವಾಗಿ ಕಾಣುವ ಕಣ್ಣು. ಪುಷ್ಪಾರ ಕಣ್ಣಿಗೆ ಹೆಣ್ಣು ಮಕ್ಕಳಿಲ್ಲದ ಮನೆಗೆ ಲಕ್ಷ್ಮಿಯಂತೆ ಕಂಡಳು ಮಧುರ. ಮಗಳೇ ಎನ್ನುತ್ತಾ ತಲೆ ಸವರಿ ಒಳಗೆ ಕರೆದೊಯ್ದರು. ಪುಷ್ಪ ತನ್ನ ಹೊಲಿಗೆ ಕೊಠಡಿಗೆ ಕರೆದೊಯ್ದು ದಿನವೂ ಬಂದು ಕೈಲಾದಷ್ಟು ಒಲಿದು ಹೋಗು. ಬಂದ ಹಣವೆಲ್ಲವೂ ನಿನಗೆ ಆಗುತ್ತದೆ. ಒಲಿಯಲು ಸಾಧ್ಯವಿಲ್ಲ, ಆಗುವುದಿಲ್ಲ ಎಂದರೋ ಊರವರು ನನ್ನನ್ನೇ ನಂಬಿ ಕೊಟ್ಟು ಹೋಗುತ್ತಾರೆ. ಅವರ ಪ್ರೀತಿಗೆ ಇಲ್ಲ ಎನ್ನಲಾಗದೆ ಬಟ್ಟೆ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾ ಮಿಷನ್ ತೋರಿಸಿದರು. ಹೊಲಿಗೆ ಬಿಟ್ಟು ತುಂಬ ದಿನಗಳಾದ ಕಾರಣ ಮಧುರ ಸ್ವಲ್ಪ ತಡವರಿಸಿದಳಾದರೂ 1-2 ಹೊಲಿಗೆ ಬೀಳುತ್ತಲೇ ಎಂದಿನಂತೆ ತನ್ನ ಗತಿಗೆ ಹೊಂದಿಕೊಂಡಳು. ಅಕ್ಕನನ್ನು ಅಲ್ಲಿಯೇ ಬಿಟ್ಟು ಸಂಜೆ ಬರುವುದಾಗಿ ತಿಳಿಸಿ ತೋಟದತ್ತ ಹೊರಟ. ಮನಸ್ಸು ಸಮಾಧಾನದ ಸಂತೋಷ ಅನುಭವಿಸುತ್ತಿತ್ತು. ಪೈಪಿನಿಂದ ಬರುತ್ತಿದ್ದ ನೀರಿಗೆ ತನ್ನ ಮುಖ ಒಡ್ಡಿ ನಿಂತ. ತಲೆಭಾರ ಹಗುರವಾದ ಅನುಭವ. ತಂಗಾಳಿಯ ತಂಪು ದೇಹ ಮನಸ್ಸು ಎರಡನ್ನೂ ಆವರಿಸಿತ್ತು. ಮಧುರ ಮಧ್ಯಾಹ್ನದ ಹೊತ್ತು ಬಂದ ಕಾರಣ ಊಟಕ್ಕೆ ಮನೆಗೆ ಹೋಗಲು ಸಿದ್ಧಳಾದಾಗ ಪುಷ್ಪಾರು ಅಲ್ಲೇ ಊಟಕ್ಕೆ ಕೊಟ್ಟು ತಾವು ಜೊತೆಯಲ್ಲಿ ಊಟ ಮಾಡಿದರು. ಅಕ್ಕನನ್ನು ಕರೆಯಲು ಬಂದ ಅರ್ಜುನ್ನ ಊಟವು ಮೌರ್ಯನ ಮನೆಯಲ್ಲಿ ಆಯಿತು. ಮಧುರ ಮತ್ತೆ ಹೊಲಿಯಲು ತೊಡಗಿದಾಗ ಪುಷ್ಪಾರು ಸಾಕಿವತ್ತು ಹೊರಡು, ನಾಳೆಯಿಂದ ಸಂಜೆವರೆಗೂ ಇರುವಿಯಂತೆ ಎಂದಾಗ ಒಪ್ಪಿ ಅರ್ಜುನ್ನ ಜೊತೆ ಹೊರಟಳು. ಅಕ್ಕ ತಮ್ಮ ಹೋದ ದಿಕ್ಕನ್ನೇ ನೋಡುತ್ತಿದ್ದ ಮೌರ್ಯನ ಅಮ್ಮ ಈ ಚಿಕ್ಕ ವಯಸ್ಸಿಗೆ ಅದೆಷ್ಟು ಜವಾಬ್ದಾರಿ ಪಡೆದ ಅಕ್ಕ ತಮ್ಮ ಇವರು ಎಂದು ಅಂದುಕೊಂಡರ. ಮನದಲ್ಲಿದ್ದು ಕೂಡ ಮೌರ್ಯನ ಮನೆ, ಅವನಮ್ಮನ ಮನಸ್ಥಿತಿ ಹೇಗೋ, ನಾ ಹೊಲಿಗೆ ಮಾಡಿದ್ದು ಸರಿ ಹೋಗದಿದ್ದಲ್ಲಿ ಎಂಬೆಲ್ಲ ಯೋಚನೆಯೊಂದಿಗೆ ಕೆಲಸದ ಮೊದಲ ದಿನವಾದ ಕಾರಣ ಮಧುರ ತುಸು ಸುಸ್ತಾದಂತೆ ಕಂಡಳು. ಆದರೂ ಏನೋ ಮಹತ್ವದ ಸಾಧನೆ ಮಾಡಿದಂಥ ಅನುಭವ, ಮನ ಹಗುರಾದಂತೆ ತೋರಿತು. ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದವರು ಖುಷಿಪಟ್ಟಂತೆ ಒಳಗೊಳಗೆ ಸಂತೋಷ ಅನುಭವಿಸುತ್ತಿದ್ದ ಅರ್ಜುನ್ ಇಬ್ಬರನ್ನು ಹೊತ್ತ ಗಾಡಿ ಎಂದಿನಂತೆ ಒಂದೇ ವೇಗದಲ್ಲಿ ಸರಿದಾರಿಯಲ್ಲಿ ಹೊರಟಿತ್ತು. ಮಧುರಾಳ ಬದುಕು ಒಂದು ಹಂತದ ನೆಲೆ ಕಾಣುವುದರಲ್ಲಿದ್ದ. ದಿನಗಳು ಹುರುಳುತ್ತಿವೆ. ಅದಾಗಲೇ 1-2 ಸಂಬಂಧ ಅರ್ಜುನ್ನ ಹುಡುಕಿ ಬಂದವು.
ಅಕ್ಕ ಮನೆಯಲ್ಲಿರುವುದು ಒಂದು ಸಮಸ್ಯೆ ಎಂಬಂತೆ ವರ್ತಿಸಿದವರನ್ನು ಮುಲಾಜಿಲ್ಲದೆ ನಿರಾಕರಿಸಿ ಕಳುಹಿಸಿದ್ದ. ಅಪ್ಪ ಅಮ್ಮ ಅಜ್ಜಿಗೆ ಅರ್ಜುನ್ನ ಈ ನಡೆ ಮನಸ್ಸಿಗೆ ತೀವ್ರ ಬೇಸರ ತರಿಸಿತ್ತು. ಇತ್ತ ಮಧುರ ತಮ್ಮನ ಸ್ವಭಾವದ ಅರಿವಿದ್ದ ಕಾರಣ ನನಗಾಗಿ ಒಳ್ಳೆ ಸಂಬಂಧ ಬಿಡಬೇಡ ಎಂದು ಹೇಳಲು ಧೈರ್ಯ ಬರಲಿಲ್ಲ. ಮಧುರ ಎಂದಿನಂತೆ ಹೊಲಿಗೆ ಕೆಲಸಕ್ಕೆ ಬರುವುದು, ಸಮಯಕ್ಕೆ ಸರಿಯಾಗಿ ಮನೆ ತಲುಪುವುದು. ಅದೇ ದಾರಿಯಲ್ಲಿ ಅರ್ಜುನ್ ಬರುವವನಿದ್ದರೆ ಅಕ್ಕನನ್ನು ಜೊತೆಗೆ ಕರೆದೊಯ್ಯುವುದು ನಡೆದಿತ್ತು. ಪುಷ್ಪಾರ ಮನಸ್ಸು ಮಧುರ ಬಟ್ಟೆ ಹೊಲಿಯುವ ರೀತಿ, ಶಿಸ್ತು, ಸರಳತೆಗೆ ಮಾರು ಹೋಗಿತ್ತು. ಈ ನಡುವೆ ಅಡುಗೆ ಕೆಲಸದಲ್ಲಿ ಸಹ ಮಧುರ ಸಹಾಯ ಮಾಡುತ್ತಿದ್ದಳು. ಮನೆಯಲ್ಲಿ ಒಂಟಿಯಾಗಿದ್ದ ಜೀವ ಮಧುರಾಳ ಆಗಮನದಿಂದ ಜೀವಕಳೆಯಿಂದ ತುಂಬಿತ್ತು. ತಾಯಿ ಪ್ರೀತಿ ತೋರುತ್ತಿರುವ ಪುಷ್ಪಾರಿಗೆ ಸಹಾಯ ಮಾಡುವುದು ಮಧುರಾಳಿಗೂ ಸಹ ಇಷ್ಟವಾಗಿತ್ತು. ಮಗ ಮೌರ್ಯನಿಗೆ ಮಧುರ ಹೊಲಿಗೆ ಕೆಲಸಕ್ಕೆ ಬರುತ್ತಿರುವ ವಿಷಯ ತಿಳಿಸಿದ್ದರು. ಅರ್ಜುನ್ ಸಹ ಕರೆ ಮಾಡಿ ತಿಳಿಸಿದ್ದಾನೆ ಎಂಬುವುದು ಗೊತ್ತಾದಾಗ ಪುಷ್ಪರಿಗೆ ಅರ್ಜುನ್ನ ಜವಾಬ್ದಾರಿಯುತ ಯೋಚನೆ ಹಿಡಿಸಿತ್ತು. ಅಕ್ಕ ತಮ್ಮ ಸುಖವಾಗಿರಲೆಂದು ಮನ ಆರೈಸಿತು. ಅದೊಂದು ದಿನ ಮಧುರ ಮನೆಗೆ ಬರುತ್ತಿರುವ ಸಮಯ. ರಸ್ತೆಯ ತಿರುವಿನಲ್ಲಿ ಇತ್ತಲಿಂದ ಬರುತ್ತಿರುವ ಮಧುರಾಳಿಗೆ ಬೈಕೊಂದು ಬಂದು ಗುದ್ದೆ ಬಿಟ್ಟಿತು. ಗುದ್ದಿದ ರಭಸಕ್ಕೆ ಮಧುರಾಳ ಹಣೆಗೆ ಸ್ವಲ್ಪ ಗಾಯವಾಯಿತು. ಭಯಕ್ಕೆ ಅಲ್ಲೇ ಮೂರ್ಛೆ ತಪ್ಪಿದಳು. ಊರವರ ಸಹಾಯದಿಂದ ಮನೆ ಸೇರಿದಳು. ಅಷ್ಟೇನೂ ಪೆಟ್ಟಾಗಿರಲಿಲ್ಲ. ಆದರೆ ಹೊಲಿಗೆಗೆ ಹೋಗಲು ಸಾಧ್ಯವಿರಲಿಲ್ಲ. ಅರ್ಜುನ್ ಪುಷ್ಪಾರಿಗೆ ವಿಷಯ ತಿಳಿಸಿದ. ಇನ್ನೊಂದೆರಡು ದಿನ ಅಕ್ಕ ಬರುವುದಿಲ್ಲ ಎಂದು ತಿಳಿಸಿ ತೋಟದತ್ತ ಹೊರಟ. ದಿನವೂ ಮನೆ ಮಗಳಂತೆ ನನ್ನ ಜೊತೆ ಸಂತೋಷವಾಗಿ ಮಾತನಾಡುತ್ತಾ ಚುರುಕಾಗಿ ನಾಜೂಕಾಗಿ ಕೆಲಸ ಮಾಡುತ್ತಿದ್ದ ಮಧುರಾಳ ಗೈರು ಹಾಜರಿ ಪುಷ್ಪಾರಿಗೆ ಬೇಸರ ತಂದಿತ್ತು. ಮಗ ವಿದ್ಯಾಭ್ಯಾಸಕ್ಕೆಂದು ದೂರ ಹೋದಾಗ ಸಹ ಒಂಟಿತನ ಕಾಡಿರಲಿಲ್ಲ. ಆದರೆ ಮಧುರ ಒಂದು ದಿನ ಬರದಿದ್ದಾಗ ಏನನ್ನೋ ಕಳೆದುಕೊಂಡಂತೆ ಜಡಪಡಿಸಿದರು. ಮನೆಯಲ್ಲಿ ಇರಲು ಸಾಧ್ಯವಾಗದೆ ಪುಷ್ಪ ಅರ್ಜುನ್ನ ಮನೆಯತ್ತ ಹೊರಟೇ ಬಿಟ್ಟರು. ಮಗಳ ತಲೆಗೆ ತೈಲ ಹಚ್ಚುತ್ತಾ ಕುಳಿತ ಅಮ್ಮನಿಗೆ ಮಗಳ ಮುಂದಿನ ಜೀವನ ಹೀಗೆ ಇದ್ದರೆ ಹೇಗೆ, ಮಗನ ಮದುವೆ ಯಾವಾಗ ಎಂಬೆಲ್ಲ ಯೋಚನೆಯೋ ಮನಂಪಟಲವನ್ನು ಆವರಿಸಿತ್ತು. ಕೈ ಮಾತ್ರ ಹಣೆಯ ನೀವುತ್ತಿತ್ತೇ ಹೊರತು ಮನಸ್ಸು ಅಲ್ಲಿರಲಿಲ್ಲ. ಆಗ ಮಧುರ, ಅಮ್ಮ ಸಾಕು, ಎಷ್ಟು ಅಂತ ಚಿಂತೆ ಮಾಡ್ತೀಯಾ? ನಾನೇ ಅರ್ಜುನನ್ನು ಮದುವೆಗೆ ಒಪ್ಪಿಸುತ್ತೇನೆ, ಚಿಂತೆ ಮಾಡಬೇಡ ಎಂದಾಗ ವಾಸ್ತವಕ್ಕೆ ಬಂದ ಅಮ್ಮನಿಗೆ ಮಗಳು ಅದೆಷ್ಟು ಬೇಗ ನನ್ನ ಅಂತರಂಗ ಅರಿತಳೋ, ಇವಳು ನನ್ನ ಮಗಳಲ್ಲ, ನನ್ನ ಅಮ್ಮ ಇರಬೇಕು ಎಂದು ಯೋಚಿಸುತ್ತಾ ಮಗಳಿಗೆ ಮುತ್ತು ಕೊಟ್ಟರು. ಕಣ್ಣಿಂದ 2 ಹನಿ ಜಾರಿ ಮಗಳ ಕೆನ್ನೆ ತಾಗಿತ್ತು. ಗಂಡ ಬಿಟ್ಟವಳು ಎಂಬ ಹಣೆಪಟ್ಟಿಗಿಂತ ತಂದೆ ತಾಯಿಯ ಕೊರಗಿಗೆ ಕಾರಣವಾಗಿ ಬಿಟ್ಟೆನಲ್ಲ ಎಂಬುವುದು ಅತೀವ ದುಃಖ ಉಂಟುಮಾಡಿತು. ಮಧುರಾಳ ಗುರಿ ಅಪ್ಪ ಅಮ್ಮನನ್ನು ಖುಷಿಯಾಗಿಡಬೇಕು, ಅದಕ್ಕಾಗಿ ಅರ್ಜುನನ್ನ ಮದುವೆಗೆ ಒಪ್ಪಿಸಲೇಬೇಕು ಎಂಬ ದೃಢ ನಿರ್ಧಾರ ಮೂಡಿ ಮನಸ್ಸು ಅಗುರಾದಂತೆನಿಸಿಯೋ ಮಾತ್ರೆಗಳ ಅಮಲಿಗೋ ಹಾಗೆ ಕಣ್ಣಿಗೆ ನಿದ್ದೆ ಹತ್ತಿತು. ಅರ್ಜುನ್ ನೆಪ ಮಾತ್ರಕ್ಕೆ ತೋಟಕ್ಕೆ ಹೋಗಿದ್ದನೇ ಹೊರತು ಅಲ್ಲಿ ಕೆಲಸ ಶುರು ಮಾಡಲು ಸಾಧ್ಯವಾಗಲಿಲ್ಲ. ಇಷ್ಟು ದಿನ ಅಕ್ಕ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡು ನೋವೆಲ್ಲ ಮರೆತಿದ್ದಳು. ಆದರೆ ಇಂದು ಮನೆಯಲ್ಲಿ ಅಜ್ಜಿಯ ಕಾಟ ಬೇರೆ. ನಾನಿದ್ದರೆ ಅಜ್ಜಿ ಗುಣಗಾಟ ಕಡಿಮೆ. ಅಕ್ಕನಿಗೆ ನಿದ್ರೆ ಮಾಡಲು ಬಿಡುವರೋ ಇಲ್ಲವೋ, ನಾ ಇಲ್ಲಿದ್ದರೆ ಆಗದು ಎಂದು ಆನ್ ಮಾಡಿದ್ದ ಪಂಪ್ಸೆಟ್ ಮಿಷಿನ್ ಆಫ್ ಮಾಡಿ ಬೈಕ್ ಏರಿಬಿಟ್ಟ. ಬರುವಾಗ ದಾರಿಯಲ್ಲಿ ಪುಷ್ಪಾರು ಸಿಕ್ಕಾಗ ತನ್ನ ಮನೆಗೆ ಹೊರಟಿದ್ದೆಂದು ಗೊತ್ತಾಗಿ ಅವರನ್ನು ಕೂರಿಸಿಕೊಂಡು ಮನೆಗೆ ಕರೆತಂದ. ಅರ್ಜುನ್ನ ಜೊತೆಗೆ ಬಂದ ಹೆಂಗಸು ಯಾರು ಎಂದು ಗೊತ್ತಾಗದೆ, ಅಜ್ಜಿ, ಮನೆಯಲ್ಲಿ ಇರೋರು ಜನ ಸಾಕಾಗ್ಲಿಲ್ವೇನೋ ಅರ್ಜುನ್, ಮತ್ಯಾರು ಬಂದರೋ ಎಂದಾಗ ಅರ್ಜುನ್ ಅಜ್ಜಿಯನ್ನು ದುರುಗುಟ್ಟಿ ನೋಡುತ್ತಾ, ಅಮ್ಮ ನೀವು ಬನ್ನಿ ಒಳಗೆ, ಅಕ್ಕ ಇಲ್ಲೇ ಕೋಣೆಯಲ್ಲಿ ಇದ್ದಾಳೆ ಎಂದು ಕರೆದುಕೊಂಡು ಹೋದ. ಆಗ ತಾನೇ ನಿದ್ದೆಗೆ ಜಾರಿದ್ದ ಮಧುರ ಬಾಡಿದ ಮಂದಾರ ಹೂವಾಗಿದ್ದಳು. ಗಾಯ ದೊಡ್ಡದಾಗಿರಲಿಲ್ಲ, ಆದರೆ ಮನಸ್ಸು ಗಾಯವಾಗಿತ್ತು. ಬಿದ್ದ ಭಯದಿಂದ ಜೀವ ಹೆದರಿತ್ತು. ಮಾತ್ರೆಗಳ ಅಮಲಿಗೆ ನಿದ್ದೆ ತಾನಾಗೆ ಒಲಿದಿತ್ತು. ಮಧುರಾಳ ಮುಖ ಕಂಡೊಡನೆ ಪ್ರೀತಿಯಲ್ಲಿ ಬಳಿ ಬಂದು ತಲೆ ನೆವರಿಸಿದ ಪುಷ್ಪ ಹತ್ತಿರವೇ ಕುಳಿತು ಎಚ್ಚರವಾಗುವವರೆಗೆ ಕಾದು ಕುಳಿತರು. ಅರ್ಜುನ್, ಅಮ್ಮ ಕಷಾಯ ಮಾಡಿಕೊಡು, ಮೌರ್ಯನ ಅಮ್ಮ ಮಧುರಾಳನ್ನು ನೋಡಲು ಬಂದಿದ್ದಾರೆ ಎಂದನು. ಅಮ್ಮ ಪುಷ್ಪಾರನ್ನು ಕಂಡು ಆತ್ಮೀಯವಾಗಿ ಮಾತನಾಡಿಸಿ ಕಷಾಯ ತಂದುಕೊಟ್ಟರು. ಮೌರ್ಯನ ಬಗ್ಗೆ ಕೇಳುತ್ತಾ
ಹಾಗೆ ಮಾತನಾಡುತ್ತಾ ಅರ್ಜುನ್ನ ಮದುವೆ ಪ್ರಸ್ತಾಪ ಸಹ ಮಾಡಿದರು. ಎಲ್ಲಾದರೂ ಒಂದೊಳ್ಳೆ ಸಂಬಂಧ ಇದ್ರೆ ಹೇಳಿ. ಮಗನಿಗೀಗ 26 ವರ್ಷ. ನಮ್ಮ ಮಧುರಾಗಿಂತ 1 ವರ್ಷ ಚಿಕ್ಕವನು ಎಂದರು. ಆಗ ಅರ್ಜುನ್, ಬಂದವರ ಮುಂದೆಲ್ಲ ಮದುವೆ ಎನ್ನುತ್ತಿರೋ. ಅಕ್ಕನ ಮದುವೆ ಮಾಡಿ ಏನ್ ಸುಖ ಕಣ್ರಿ? ನನ್ ಮದುವೆ ಸುಖ ನೋಡೋ ಭಾಗ್ಯ ಬಾಕಿ ಇದೆ. ಅವರು ಬಂದದ್ದು ಅಕ್ಕನ ಆರೋಗ್ಯ ವಿಚಾರಿಸಲು, ನನ್ನ ಮದುವೆ ಮಾಡಿಸಲು ಅಲ್ಲ ಎಂದು ಕೋಪ ಮಾಡಿಕೊಂಡ. ಮನೆ ಮಗನ ಗೊಣಗಾಟ ಕೇಳಿ ಅಜ್ಜಿ ಒಳಗೆ ಬಂದವರು, ಮದುವೆ ಮಾಡಿಕೊಟ್ಟ ಮಗಳು ಸಂಸಾರ ಮಾಡಿಲ್ಲ, ಬುದ್ಧಿ ಹೇಳಿ ಕಲ್ಸೋದ್ಬಿಟ್ಟು ಸಂಬಂಧ ಕಳ್ಕೊಂಡ್ ಬಂದ ಪುಣ್ಯಾತ್ಮ ಇವನು. ಇವನಿಗೆಲ್ಲ ಎಲ್ಲಿ ಅರ್ಥ ಆಗತ್ತೆ ನಮ್ಮ ಸಂಕಟ ಅಂತ ಆಡಿದ್ದೇ ರಾಗ ಹಾಡಿ ಹೋದರು. ಪುಷ್ಪಾರಿಗೆ ಯಾಕಾದರೂ ಬಂದೇನೋ ಅಂತ ಒಮ್ಮೆ ಅನಿಸಿದ್ದು ಸುಳ್ಳಲ್ಲ. ಆದರೂ ಮಧುರಾಳನ್ನು ಮಾತನಾಡಿಸದೆ ಹೋಗಬಾರದೆಂದು ಸುಮ್ಮನೆ ಕುಳಿತರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಗಂಡನ ತೊರೆದು ತವರಿನಲ್ಲಿ ಉಳಿಯಬೇಕಾದ ಮಧುರ ಈ ಮನೆಯಲ್ಲಿ ದಿನವೂ ಈ ಅಜ್ಜಿಯ ಮಾತು ಕೇಳಬೇಕಾದ ಸ್ಥಿತಿ ನೆನೆದು ಕನಿಕರವಾಯಿತು. ಅರ್ಜುನ್ನ ಏರುಧ್ವನಿ ಕೇಳಿದಾಗ ನಿದ್ದೆಯಿಂದ ಎಚ್ಚೆತ್ತ ಮಧುರ ತನ್ನ ಬಳಿ ಪುಷ್ಪಾರು ಇರುವುದನ್ನು ಕಂಡು ಗಡಿಬಿಡಿಯಲ್ಲಿ ಏಳಲು ಮುಂದಾದಳು. ಅವಳ ಅವಸರವನ್ನು ಕಂಡು, ಮಗಳೇ ನಿಧಾನ, ನಿನ್ನ ನೋಡದೇ ಇರಲಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಈಗ ಹೇಗಿದೆ ನೋವು ಎಂದು ಕೈ ಹಿಡಿದು ಕೇಳಿದಾಗ ಮಾತೃಹೃದಯಿ ಪುಷ್ಪಾರ ಮಾತು ಮಧುರಾಳ ಕಣ್ತುಂಬಿ ಬಂತು. ಬೇಗ ಹುಷಾರಾಗಿ ಮತ್ತೆ ಬರ್ತೀನಮ್ಮ ಕೆಲಸಕ್ಕೆ ಎಂದು ಹೇಳಿದಾಗ ಇಬ್ಬರ ಮಾತನ್ನು ಕೇಳಿದ ಅರ್ಜುನ್ ಮಹದಾನಂದ ಪಡೆದ. ಅಕ್ಕನಿಗೆ ಆ ದೇವರೇ ಇವರ ರೂಪದಲ್ಲಿ ಶಕ್ತಿ ತುಂಬುತ್ತಿದ್ದಾನೆ ಎಂದು ಮನಸ್ಸಲ್ಲಿ ದೇವರಿಗೆ ಕೈಮುಗಿದ. ಪುಷ್ಪಾರು ಮನೆಗೆ ಹೋಗಲು ಸಿದ್ಧರಾದಾಗ ಎದುರಿಗೆ ಬಂದ ಅಮ್ಮ ಮತ್ತೆ ಮನದಾಳದ ಅಳಲು ಮುಂದಿಟ್ಟರು. ಆಯ್ತು, ನಮ್ಮಲ್ಲಿ ಯಾರಾದರೂ ಒಳ್ಳೆ ಹುಡುಗಿ ಇದ್ದಾಳ ಅಂತ ನೋಡ್ತೇನಮ್ಮ, ಮಧುರಾಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಹೊರಟರು. ಅರ್ಜುನ್ ಅವರನ್ನು ಮನೆ ತನಕ ಬಿಟ್ಟವನು, ಕ್ಷಮಿಸಿ ಅಮ್ಮ, ನಮ್ಮನೆಯಲ್ಲಿ ಅಕ್ಕನ ಜೀವನ ಒಂದು ಸಮಸ್ಯೆ ಎಂದು ಭಾವಿಸಿದ್ದಾರೆ. ಆ ಸಮಸ್ಯೆ ಸೃಷ್ಟಿ ಮಾಡಿಕೊಂಡವರು ನಾವೇ ಎಂಬುವುದನ್ನು ಹಿರಿಯರು ತಿಳಿದಿದ್ದರೂ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ನನ್ನ ಮದುವೆ ಅವರ ಮುಂದಿನ ಗುರಿ. ಅಕ್ಕನಿಗೆ ಒಂದೊಳ್ಳೆ ದಡ ತಲುಪಿಸುವವರೆಗೆ ನಾ ಮದುವೆ ಆಗಬಾರದೆಂದು ನಿರ್ಧರಿಸಿದ್ದೇನೆ ಎಂದ ದೃಢವಾಗಿ. ಅರ್ಜುನ್ನ ನಿರ್ಧಾರ ಪುಷ್ಪಾರಿಗೂ ಸರಿ ಎನಿಸಿತು. 1-2 ದಿನ ಕಳೆದ ಮೇಲೆ ಮಧುರ ಮೊದಲಿನಂತಾದಳು. ಎಂದಿನಂತೆ ಮತ್ತೆ ಹೊಲಿಯಲು ಶುರುವಿಟ್ಟಳು. ಆದರೆ ಪುಷ್ಪಾರು, ಇಂದು ಬಟ್ಟೆ ಹೊಲಿಯೋದು ಬೇಡ ಮಧುರ, ಇವತ್ತು ನಾನು ನೀನು ಸೇರಿ ರುಚಿಯಾದ ಅಡಿಗೆ ಮಾಡಿ ಊಟ ಮಾಡೋಣ ಬಾ ಎಂದು ಅಡಿಗೆ ಮನೆಗೆ ಕರೆದೊಯ್ದರು. ಪುಷ್ಪಾರಿಗೋ ಖುಷಿಯೋ ಖುಷಿ. ಮನೆಯ ಲಕ್ಷ್ಮಿ ಮನೆ ಸೇರಿದಂಥ ಸಂಭ್ರಮ. ರುಚಿಯಾದ ಅಡಿಗೆ ಸಿದ್ಧಪಡಿಸಿ ಮಧುರಾಳಿಗೆ ತಮ್ಮ ಮನೆಯಲ್ಲಿ ಊಟ ಮಾಡಿಸಿದರು. ಅರ್ಜುನ್ನಿಗೂ ಬರ ಹೇಳಿದರು. ಅರ್ಜುನ್ ಮಧ್ಯಾಹ್ನದ ಊಟ ಗೆಳೆಯನ ಮನೆಯಲ್ಲೇ ಪೂರೈಸಿದ. ಮೂವರು ಮಾತನಾಡುತ್ತಾ ಕುಳಿತರು. ಮೌರ್ಯನು ಫೋನ್ ಮಾಡಿದ್ದರಿಂದ ಪುಷ್ಪ ಹೊರನಡೆದರು. ಅಮ್ಮ ಫೋನ್ ಮಾಡಿದಾಗಲೆಲ್ಲ ಮಧುರ ಮಧುರ ಎಂಬುವುದನ್ನು ಕೇಳಿದ್ದ ಮೌರ್ಯಗೆ, ಆ ಮಧುರ ಅದೇನು ಮೋಡಿ ಮಾಡಿದ್ದಾಳೋ? ಅಮ್ಮನ ನಿತ್ಯದ ಜಪ ಮೌರ್ಯ ಜಾಗದಲ್ಲಿ ಮಧುರ ಬಂದು ನೆಲೆಸಿದೆ. ಇರಲಿ, ಅರ್ಜುನಿಗೆ ಒಂದು ಕೈ ನೋಡ್ಕೊಳ್ತೀನಿ. ಅವನೇ ಅಲ್ವಾ ಅವಳನ್ನು ನಮ್ಮ ಮನೆಯಲ್ಲಿ ಬಿಟ್ಟವನು ಎಂದು ಗೊಣಗಿದ. ಇತ್ತ ಪುಷ್ಪ ಅರ್ಜುನ್ನ ಜೊತೆ ಮೌರ್ಯನ ಗುಣಗಾನ ಶುರು ಮಾಡಿದ್ದರು. ಈಗ ಬರೀ ಹೋದು ಅಂತ ಓದೋದ್ರಲ್ಲಿ ತಲ್ಲೀನನಾಗಿದ್ದಾನೆ. ಅನಾರೋಗ್ಯದ ಕಾರಣ 3ನೇ ತರಗತಿಯಲ್ಲಿ ಮತ್ತೆ ಉಳಿಯುವಂತಾಗಿದ್ದಕ್ಕೆ ನಿನ್ನಂಥ ಒಳ್ಳೆಯ ಗೆಳೆಯ ಸಿಕ್ಕಿದ ಎಂದು ಹೇಳುತ್ತಾ ಅರ್ಜುನ್ನನ್ನು ಹೊಗಳುತ್ತಿದ್ದರು. ಮಧುರ ಯಾವತ್ತೋ 4-5 ವರ್ಷಗಳ ಹಿಂದೆ ಊರ ಹಬ್ಬದಲ್ಲಿ ಮೌರ್ಯನ ನೋಡಿದ ನೆನಪನ್ನು ಮೆಲುಕು ಹಾಕುತ್ತಿದ್ದಳು. ಅಸ್ಪಷ್ಟ ಚಿತ್ರಣ, ಆದರೆ ಅವನ ಬಾಲ್ಯದ ಒಡನಾಟ ಮಾತ್ರ ನೆನಪಿನಲ್ಲಿ ಉಳಿದಿದ್ದವು. ಮಧುರಾಳು ಪುಷ್ಪಾರ ಒಡನಾಟದಲ್ಲಿ ಇರುವಷ್ಟು ಹೊತ್ತು ತನ್ನೊಳಗಿನ ನೋವು ಮರೆಯುತ್ತಿದ್ದಳು. ಅಮ್ಮನಿಗೂ ಮಿಗಿಲಾದ ಪ್ರೀತಿ ಕಾಳಜಿ ತೋರುವ ಮಮತಾಮಯಿ ಪುಷ್ಪಾರನ್ನು ಕಂಡಾಗ ಅವರ ಬಳಿ ಅಕ್ಕ ಕ್ಷೇಮವಾಗಿದ್ದಾಳೆಂದು ಅನಿಸಿ ಅರ್ಜುನ್ ಅಕ್ಕನ ಖುಷಿಯಲ್ಲಿ ತನ್ನ ಸಂತೋಷ ಕಾಣುತ್ತಿದ್ದ. ಮನೆಯಲ್ಲಿ ಮಾತ್ರ ಮಧುರಾಳಿಗೆ ಎಲ್ಲ ಮರೆತು ಬದುಕು ನಡೆಸಲು ಸಾಧ್ಯವಿರಲಿಲ್ಲ. ಅಪ್ಪ ಅಮ್ಮ ಅಜ್ಜಿ ಎಲ್ಲರಿಗೂ ಹೇಳಬೇಕೆಂದರೂ ಹೇಳಿಕೊಳ್ಳಲಾಗದ ಸಂಕಟ. ಅಕ್ಕಪಕ್ಕದ ಮನೆಯವರ ಚುಚ್ಚುಮಾತು, ಮಾತಿಗೆ ಮಾತು ಕೊಟ್ಟರೆ ಜಗಳ, ಮರ್ಯಾದೆಯಿಂದ ಬದುಕುತ್ತಿದ್ದರೂ ಸುಮ್ಮನಿರಲಾರದ ಜನ. ಇಂತಹ ಸೂಕ್ಷ್ಮಗಳು ಅರ್ಜುನ್ನವರೆಗೂ ತಲುಪುತ್ತಿರಲಿಲ್ಲ. ಆದರೆ ಮಧುರ ಎಷ್ಟೆಂದರೂ ಹೆಣ್ಣು, ಅದು ಸಮಾಜದ ದೃಷ್ಟಿಯಲ್ಲಿ
ಗಂಡ ಬಿಟ್ಟವಳು. ಯಾರ ಜೊತೆ ಮಾತನಾಡಿದರೂ ತಪ್ಪು, ಮಾತನಾಡದಿದ್ದರೂ ತಪ್ಪು. ಜನರಿಚ್ಛೆಯಂತೆ ಬದುಕಬೇಕೆಂದರೆ ಸಾಧ್ಯವೇನೋ? ತನ್ನೊಳಗಿನ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಎಂಬುವುದು ಮಧುರಾಳಿಗೂ ಗೊತ್ತು. ಅರ್ಜುನ್ನ ಬಳಿ ಇವೆಲ್ಲ ಮಾತನಾಡಿದರೆ ಮನೆ ಮನಸ್ಸು ಎಲ್ಲ ಹಾಳು. ನೆರೆಹೊರೆಯವರಲ್ಲಿ ಜಗಳ ನಡೆದಿತು ಎಂದರಿತು ಅರ್ಜುನಿಗೆ ನೋವಾಗಬಾರದೆಂದು ಏನನ್ನೂ ಹೇಳದೆ ಮನದಲ್ಲಿ ನೋವುಣ್ಣುತ್ತಿದ್ದಳು. ಮತ್ತೆ ಎಂದಿನಂತೆ ತನ್ನ ಹೊಲಿಗೆ ಕೆಲಸದಲ್ಲಿ ಮಗ್ನಳಾಗುತ್ತಿದ್ದಳು. ಪುಷ್ಪಾರ ಜೊತೆ ಸಲಹೆ ಪಡೆಯುತ್ತಾ ಕೆಲಸದ ಒತ್ತಡವೇ ಇರದಂತೆ ಅಚ್ಚುಕಟ್ಟಾಗಿ ಹೊಲಿಯುವುದನ್ನು ರೂಢಿ ಮಾಡಿಕೊಂಡಿದ್ದಳು. ಮಧ್ಯಾಹ್ನ ತೋಟದಿಂದ ಮನೆಗೆ ಬಂದಾಗ ಅರ್ಜುನ್ ಮನೆಯೊಳಗೆ ನೆಂಟರು ಬಂದಿರುವ ಸೂಚನೆ ಸಿಕ್ಕಿತು. ಜೋರು ಜೋರಾದ ಮಾತುಕತೆ ನಡೆಯುತ್ತಿತ್ತು. ನಿಧಾನಕ್ಕೆ ಹೊಳಬಂದ. ಶಾಮಣ್ಣ ಕೈಯಲ್ಲೊಂದಷ್ಟು ಹುಡುಗಿಯರ ಫೋಟೋ ಹಿಡಿದುಕೊಂಡು ಕೂತಿದ್ದ. ಅರ್ಜುನ್ನ ಕಂಡಿದ್ದೆ. ಬಾ ಅರ್ಜುನ್, ನಿನಗೆ ಕಾಯ್ತಿದ್ದೆ, ಅಪ್ಪ ಬರಲು ಹೇಳಿದ್ದರು ಎಂದು ಪೀಟಿಗೆ ಹಾಕಿದ್ದ. ಕಂಡವರ ಮುಂದೆಲ್ಲ ರಗಳೆ ತೆಗೆಯುತ್ತಿದ್ದ ಅಮ್ಮನ ಮುಖ ಕಂಡಾಗ ದಯನೀಯ ಅನಿಸಿತ್ತು. ಬೇಸರ ಮಾಡುವುದು ಸರಿಯಲ್ಲವೆನಿಸಿ ಶಾಮಣ್ಣನ ಪಕ್ಕ ಕುಳಿತ. ಹೇಳಿ ಶಾಮಣ್ಣ, ನಮ್ಮ ಮನೆಗೆ ನನಗೆ ಸರಿ ಹೋಗುವ ಸಂಬಂಧ ಇದೆಯಾ ಎಂದಾಗ ಅಪ್ಪ ಅಮ್ಮನ ಮುಖ ಹರಳಿತ್ತು. ಅಂತೂ ಮಗ ಹೆಣ್ಣು ನೋಡಲು ತಯಾರಾದ ಎಂದು. ಶಾಮಣ್ಣ ತೋರಿಸಿದ ಹುಡುಗಿಯರ ಪೈಕಿ ಒಬ್ಬರ ಫೋಟೋ ಇಷ್ಟಪಟ್ಟ ಅರ್ಜುನ್ ನಾಳೆಯೇ ನಾವು ಬರುತ್ತೇವೆಂದು ತಿಳಿಸಿ ಎಂದು ಬಿಟ್ಟ. ಅಜ್ಜಿಯ ತೆರೆದ ಬಾಯಿ ತೆರೆದೇ ಇತ್ತು. ಶಾಮಣ್ಣ ಬಂದ ಕಾರ್ಯ ಹಣ್ಣಾಯಿತೆಂದು ಮನೆ ಕಡೆ ಹೊರಟಿದ್ದ. ಮಧುರ ಸಂಜೆ ಮನೆಗೆ ಬಂದಾಗ ಅಮ್ಮ ಖುಷಿಯಿಂದ ಇರುವುದನ್ನು ಗಮನಿಸಿ ಕಾರಣ ಕೇಳಬೇಕೆನ್ನುವಷ್ಟರಲ್ಲಿ ಅಜ್ಜಿ ಕವಳದ ಬಾಯಿ ಮೆಲ್ಲುತ್ತಾ, ಅಂತೂ ನಿನ್ನ ತಮ್ಮ ಮದುವೆಗೆ ಒಪ್ಪಿದ ನೋಡು, ಈಗ ಒಳ್ಳೆ ಬುದ್ಧಿ ಬಂತು ಅವನಿಗೆ ಎಂದಾಗ ಮನೆಯ ಸಂತೋಷಕ್ಕೆ ಕಾರಣ ತಿಳಿಯಿತು. ಆದರೆ ಅರ್ಜುನ್ ಎಲ್ಲಿದ್ದಾನೆ, ಅವನ ಮನಸ್ಸು ಏನಿದೆ ಎಂದು ಯೋಚಿಸುತ್ತಾ ಮಹಡಿ ಏರಿದಳು. ಕೋಣೆಯಲ್ಲಿ ತನ್ನ ಮಂಚದ ಮೇಲೆ ಸೂರು ನೋಡುತ್ತಾ ಕುಳಿತ ತಮ್ಮನ ಕಂಡು ಹತ್ತಿರ ಬಂದು ಅರ್ಜುನ್ ಎಂದಾಗ ಅಕ್ಕ ಏನಾಯ್ತು ಎಂದ ಗಡಬಡಿಸಿ. ಮಧುರ ನಗುತ್ತಾ, ತುಂಬ ಒಳ್ಳೆ ನಿರ್ಧಾರ ಮಾಡಿರುವೆ ಅರ್ಜುನ್. ನನ್ನ ಕಾರಣದಿಂದಲೇ ನೀನು ಮದುವೆ ಬೇಡ ಎನ್ನುತ್ತಿರುವೆ ಎಂಬುದನ್ನು ಬಲ್ಲೆ. ಆದರೆ ಈ ಮನೆಗೆ ಮಹಾಲಕ್ಷ್ಮಿ ಬರಲೇಬೇಕು. ಈ ಮನೆ ಬೆಳಗಬೇಕು. ಅಪ್ಪ ಅಮ್ಮ ಅಜ್ಜಿ ಎಲ್ಲರ ಖುಷಿ ನಿನ್ನ ಮದುವೆಯಲ್ಲಿದೆ ಎಂದಾಗ ಅಕ್ಕನಿಗೂ ವಿಷಯ ಗೊತ್ತಾಗಿದೆ ಎಂಬುದನ್ನು ತಿಳಿದ ಅರ್ಜುನ್, ಅಕ್ಕ ಅಮ್ಮನ ಖುಷಿಗಾಗಿ ಮದುವೆ ಆಗಲು ನಿರ್ಧಾರ ಮಾಡಿದೆ. ಆದರೆ ನನ್ನ ಮದುವೆ ಮುಂದೆ ನಿನಗೆ ನಿನ್ನ ಬದುಕಿಗೆ ತೊಂದರೆ ಆದರೇನು ಗತಿ ಎಂಬುದು ಯೋಚನೆಯಾಗಿದೆ ಎಂದ. ಮಧುರ ಮತ್ತೆ ನಗುತ್ತಾ, ಅಯ್ಯೋ ಹುಚ್ಚ, ನಾನು ಹೀಗೆ ದಿನವೂ ಹೊಲಿಗೆ ಕೆಲಸ ಮಾಡಿಕೊಂಡು ನನ್ನ ಬದುಕು ಸಾಗಿಸುತ್ತೇನೆ. ನಿನ್ನ ಮದುವೆ ನನ್ನ ಬದುಕಿಗೆ ತೊಂದರೆ ಆಗಲಾರದು, ಜಾಸ್ತಿ ಯೋಚಿಸಬೇಡ ಎಂದು ಸಮಾಧಾನದ ಮಾತಾಡಿದಳು. ತನ್ನ ಕೋಣೆ ಸೇರಿದ ಮಧುರಾಳಿಗೆ ಹೊಳಗೊಳಗೆ ಸಹಿಸಲಾರದ ತಳಮಳ. ತಮ್ಮ ಮದುವೆಗೆ ಸಿದ್ಧನಾಗಿದ್ದು ಒಂದು ಕಡೆ ಸಂತೋಷ ತಂದರೆ ಇನ್ನೊಂದು ಕಡೆ ಏನೋ ತುಗುಡ. ಅಕ್ಕ ತಮ್ಮನ ನಡುವೆ ಬರುವ ಮೂರನೇ ವ್ಯಕ್ತಿ ನಮ್ಮಿಬ್ಬರ ಬಂಧ ಕಡಿದರೆ ಸಹಿಸುವ ಶಕ್ತಿ ನನಗಾಗಲಿ ಅರ್ಜುನ್ನಿಗಾಗಲಿ ಇಲ್ಲ. ದೇವರೇ, ಅಂತಹ ಸ್ಥಿತಿ ಬರದಿರಲಿ ಎಂದು ದೇವರನ್ನು ನೆನೆದಳು. ಅರ್ಜುನ್ನ ಸ್ಥಿತಿಯೋ ಇದಕ್ಕೆ ಹೊರತಾಗಿರಲಿಲ್ಲ. ಊರಲ್ಲಿ ಎಷ್ಟೋ ಮನೆಗಳಲ್ಲಿ ನಡೆಯುವ ರಾಮಾಯಣವನ್ನು ಕೆಲಸದಾಳುಗಳ ಬಾಯಲ್ಲಿ ಕೇಳಿದ್ದ. ಮುಂದೊಂದು ದಿನ ನಮ್ಮ ಮನೆಯ ಸುದ್ದಿ ಅವರ ಬಾಯಲ್ಲಿ ಬರದಿರಲಿ. ಮದುವೆಗೆ ಹುಡುಗಿ ಒಪ್ಪಿದರೆ ಮೊದಲೇ ನನ್ನ ಮನಸ್ಸಿನಲ್ಲಿರುವುದೆಲ್ಲ ಹೇಳಿಬಿಡಬೇಕು. ಅದಕ್ಕೆಲ್ಲ ಒಪ್ಪಿದರೆ ಮಾತ್ರ ಮದುವೆಗೆ ಒಪ್ಪಬೇಕು. ದೇವರೇ, ಅಕ್ಕನಿಗೆ ನನ್ನಿಂದ ಯಾವುದೇ ನೋವಾಗದಂತೆ ಕೃಪೆ ಮಾಡು ಎಂದು ಕೈ ಮುಗಿದನು. ಇತ್ತ ಪುಷ್ಪ ಮಗನ ಬರುವಿಕೆಗೆ ಕಾದು ಕುಳಿತರು. ಈ ವಾರದಲ್ಲಿ ಬರುತ್ತೇನೆ ಎಂದಿದ್ದನೇ ಹೊರತು ಯಾವಾಗ ಬರುವೆ ಎಂದು ತಿಳಿಸದ ಮಗನ ಮೇಲೆ ಹುಸಿಕೋಪದಿಂದ ಶಬರಿಯಂತೆ ಕಾದರು. ಮಗನ ಮೇಲಿನ ಮಮತೆಯಿಂದ ತಾಯಿ ತನ್ನ ಕೋಪ, ತಾಪ, ನೋವು ಎಲ್ಲವನ್ನೂ ಮರೆಯುತ್ತಾಳೆ. ಇದು ಪ್ರಕೃತಿ ಧರ್ಮ. ಇದಕ್ಕೆ ಪುಷ್ಪಾರು ಸಹ ಹೊರತಿಲ್ಲ. ಶನಿವಾರದ ಇಳಿ ಬಿಸಿಲ ಹೊತ್ತು ಅಂಗಳದಲ್ಲಿ ಗಿಡಗಳೆಲ್ಲ ನೀರು ಕಾಣದೆ ಬಾಡಿದ್ದವು. ಒಂದೆರಡು ಮಕ್ಕಳ ಅಂಗಿಯನ್ನು ಹೊಲಿದ ಮಧುರ ಮನೆಗೆ ಹೊರಡುವ ಸಿದ್ಧತೆ ನಡೆಸಿ ಹೊರಬಂದಳು. ಬಾಡಿದ ಗಿಡ ಕಂಡಾಗ, ಅಮ್ಮ, ನಾನು ಗಿಡಗಳಿಗೆ ನೀರೆರೆಯಲೇ ಎಂದು ಅನುಮತಿಗಾಗಿ ಕಾದಳು. ಅದಕ್ಕೆ ಕೇಳೋದೇನಿದೆ, ಪೈಪಲ್ಲೇ ಇದೆ ನೋಡು ಎಂದರು. ಕೂಡಲೇ ಕಾರ್ಯನಿರತಳಾದಳು ಮಧುರ. ಬಸ್ಸಿಂದ ಇಳಿದು
ಬ್ಯಾಗೊಂದು ಬಗಳಿಗೆ ನೇತಾಡಿಸಿಕೊಳ್ಳುತ್ತಾ ಮನೆ ಎಂಗಳಕ್ಕೆ ಹೆಜ್ಜೆ ಇಡುತ್ತಿದ್ದ ಮನೆ ಮಗ ಅಮ್ಮನ ಕಾಣಲು ಬರುವ ಹಸುವಿನ ಕರುವಂತೆ. ಸಣ್ಣಗೆ ಹಾಡು ಗುಣುಗುತ್ತಾ ನೀರನ್ನು ಪೈಪಲ್ಲಿ ಬಿಡುತ್ತಿದ್ದ ಮಧುರಾಳ ಮನವು ತಂಪಾಗಿ ಗಿಡಗಳಿಗೆ ನೀರು ಬಿಡುವುದರಲ್ಲಿ ತಲ್ಲೀನಲಾಗಿದ್ದಳು. ಅತ್ತಲಿಂದ ಬಂದ ಮೌರ್ಯ ಕಾಣಲೇ ಇಲ್ಲ. ಪೂರ್ಣ ಒದ್ದೆಯಾಗಿದ್ದ. ಹೇ, ನಿಲ್ಸು ಮೊದಲು ನೀರನ್ನ, ಮತ್ತೆ ಜೋರಾಗಿ ಕಿರುಚಿದ. ವಾಸ್ತವಕ್ಕೆ ಮರಳಿದ ಮಧುರ ಬಂದಿದ್ಯಾರೋ ಎಂಬುವುದು ತಿಳಿಯದೆ ಕಂಗಾಲಾದಳು. ಅಮ್ಮ ಹಿಂದು ಓಡಿ ಬಂದು ಪುಷ್ಪಾರ ಹಿಂದೆ ನಿಂತಳು. ಮಗನ ಕೂಗಿಗೆ ಹೊರಬಂದ ಅಮ್ಮ ಮೌರ್ಯನ ನೋಡಿ ಜೋರಾಗಿ ನಗಲಾರಂಭಿಸಿದರು. ಮೈಯೆಲ್ಲ ಒದ್ದೆಯಾಗಿ ನಡುಗುತ್ತಿದ್ದ ಮೌರ್ಯಗೆ ಅಮ್ಮನ ನಗು ಇನ್ನಷ್ಟು ಕೋಪ ತರಿಸಿತು. ಮಧುರ ಇವಳೇನಾ? ನೋಡು, ನಿನ್ನ ಮಧುರ ಏನ್ ಮಾಡಿದಾಳೆ ಅಂತ. ಬರ್ತಾ ಇರೋ ನಾನು, ಅದು ನಿನ್ನ ಮಗ, ಅವಳ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಏನ್ ಕತೆ ಅಂತ ಬೈಯುತ್ತಾ ಬಚ್ಚಲ ಮನೆ ಕಡೆ ಹೊರಟ. ಹಂಡೆಯಲ್ಲಿ ಸದಾ ಬಿಸಿ ನೀರೇ ಇರುತ್ತಿದ್ದ ಕಾರಣ ಸ್ನಾನ ಮುಗಿಸಿ ಹೊರಬಂದ. ಮೌರ್ಯನ ಮುಖ ಪರಿಚಯ ಅಷ್ಟಾಗಿರಲಿಲ್ಲ. ಆದರೂ ಗಿಡಗಳಿಗೆ ನೀರೆರೆಯುವುದರಲ್ಲಿ ಮುಳುಗಿದ್ದ ಮಧುರಾಳಿಂದ ಅಚಾತುರ್ಯ ನಡೆದಿದ್ದ. ಜೊತೆಗೆ ಮನೆ ಮಗ ಮನೆಗೆ ಬರುವ ಸೂಚನೆಯೂ ಇಲ್ಲದ ಕಾರಣ ತಪ್ಪು ಮಧುರದ್ದಲ್ಲ ಎಂಬುವುದು ಪುಷ್ಪಾರವಾದ. ಒಟ್ಟಾರೆ ತಾಯಿ ಮಗನ ನಡುವೆ ಮಧುರ ವಿರವಿಲ್ಲ. ತನ್ನದೇ ತಪ್ಪೆಂದು ಕ್ಷಮೆಯಾಚಿಸಿ ಮನೆಯಿಂದ ಹೊರಟಳು. ಮಗನ ಆರೈಕೆಯಲ್ಲಿ ಪುಷ್ಪ ಮಧುರ ಹೊರಟಿದ್ದನ್ನು ಗಮನಿಸಲೇ ಇಲ್ಲ. ದಾರಿಯುದ್ದಕ್ಕೂ ಮನಸ್ಸು ಯೋಚಿಸಿತು, ನಾಳೆ ಕೆಲಸಕ್ಕೆ ಹೋಗಲು ಬೇಡವೋ? ಅರ್ಜುನ್ನಿಗೆ ಮೌರ್ಯ ಬರುವುದು ತಿಳಿದಿದ್ದರೆ ನನಗೆ ಹೇಳುತ್ತಿದ್ದ ಎಂಬ ಯೋಚನೆಯೊಂದಿಗೆ ಮನೆ ತಲುಪಿದಳು. ಇಂದು ಎಂದಿನಂತೆ ಮನಸ್ಸು ಶಾಂತವಾಗಿಲ್ಲ. ಕೈಕಾಲು ತೊಳೆದು ಒಳಗೆ ಬಂದವಳು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಕುಳಿತಳು. ದೇವ್ರೆ, ಇದುವರೆಗೂ ನೆಮ್ಮದಿಯಿಂದ ಕೆಲಸ ಮುಗಿಸಿ ಬರುತ್ತಿದ್ದೆ. ಅಪ್ಪ ಅಮ್ಮನಿಗೆ ಹೊರೆಯಾಗಬಾರದೆಂದು ಕೆಲಸಕ್ಕೆ ಸೇರಿಕೊಂಡೆ. ಗಂಡ ಬಿಟ್ಟವಳೆಂಬ ತಾತ್ಸಾರವಿಲ್ಲದೆ ಪುಷ್ಪಾರು ಮಗಳಂತೆ ಪ್ರೀತಿ ತೋರಿದರು. ನನ್ನ ಜೀವನವು ಸರಿಯಾಗಿ ಸಾಗಿದ್ದರೆ ಎಂದು ಪ್ರಾರ್ಥನೆ ಮುಗಿಸುವ ಮೊದಲೇ ಕಣ್ಣಿಂದ ನೀರು ಹರಿದಿತ್ತು. ಅಜ್ಜಿಯ ಗೊಣಗಾಟವೂ ಕಿವಿ ತಲುಪಿತ್ತು. ಅರ್ಜುನ್ ಅಕ್ಕನ ಕೂಗುತ್ತಾ ಮಹಡಿ ಏರಿ ಬಂದ. ಮಧುರ ತನ್ನಳಲು ತನ್ನೊಳಗೆ ಅಡಗಿಸಿಟ್ಟು ಮಂದಹಾಸ ತೋರಿದಳು. ಮೌರ್ಯ ಸಿಕ್ಕಿದ್ನ ಅಕ್ಕ? ಇವತ್ತು ಬರ್ತೇನೆ ಅಂದಿದ್ದ, ನಿನಗೆ ಹೇಳಲು ಮರತೆ ಎಂದಾಗ ಹೂ ಬಂದ ಎಂದಷ್ಟೇ ಹೇಳಿ ಒಣಗಿಸಿ ತೆಗೆದಿಟ್ಟ ಬಟ್ಟೆ ಮಡಿಚಲು ಪ್ರಾರಂಭಿಸಿದಳು. ಅಕ್ಕನ ಅಂತರಂಗ ಅರ್ಜುನ್ ಹೋದದೆ ಇನ್ಯಾರು ಹೋದಿಯಾರೋ? ಅಕ್ಕ, ಮೌರ್ಯ ಬಂದಿದ್ದು ನಿನಗೆ ಕೆಲಸಕ್ಕೆ ಹೋಗಲು ತೊಂದರೆ ಅಂತಾದರೆ ಅವನು ಹೋಗುವವರೆಗೂ ನೀ ಹೊಲಿಯೋಕ್ಕೆ ಹೋಗಬೇಡ ಎಂದಾಗ ಮಧುರಾಳ ಕಣ್ಣು ತುಂಬಿತ್ತು. ತಮ್ಮನ ಕೆನ್ನೆ ತಟ್ಟಿ, ಅದೆಷ್ಟು ಚೆನ್ನಾಗಿ ನನ್ನ ಮನದ ಮಾತನ್ನು ಅರ್ಥೈಸಿಕೊಳ್ಳುತ್ತೀಯ ಅರ್ಜುನ್. ನಿಜವಾಗ್ಲೂ ನಿನ್ನನ್ನು ನನ್ನ ತಮ್ಮನಾಗಿ ಪಡೆದದ್ದು ನನ್ನ ಪುಣ್ಯ ಎಂದಳು. ಅಕ್ಕ ತಮ್ಮ ಜೊತೆಯಾದರೆ ಊಟದ ಪರಿವೆಯೇ ಇರಲ್ಲ. ಬನ್ನಿ ಕೆಳಗೆ ಊಟ ಮಾಡೋಣ ಎಂದು ಅಮ್ಮ ಕರೆದಾಗ ಇಬ್ಬರೂ ಹೊರಟರು. ಬೆಳಗ್ಗೆ ಎಂದಿನಂತೆ ಬೇಗ ಎಚ್ಚರವಾದರೂ ಹೇಳುವ ಹುರುಪಿಲ್ಲ. ಹೊಲಿಗೆಗೆ ಹೋಗಲಿಲ್ಲ ಎಂದಾಗ ಯಾಕೆ ಎಂಬ ಪ್ರಶ್ನೆ, ಅಜ್ಜಿಯ ಗುಣಗಾಟ ಇವೆಲ್ಲ ನೆನಪಾದಾಗ ಇವತ್ತಿನ ದಿನ ಸೂರ್ಯ ಬರಲೇಬಾರದಾಗಿತ್ತು ಎನಿಸಿತು. ಮಧುರ ಮನಸ್ಸಿಲ್ಲದ ಮನಸ್ಸಿನಿಂದ ಮೇಲೆದ್ದಳು. ಅಮ್ಮನಿಗೆ ಬೆಳಗ್ಗೆ ತಿಂಡಿಗೆ ಸಹಾಯ ಮಾಡುತ್ತಾ ಇವತ್ತು ಹೊಲಿಗೆ ಕೆಲಸವೇನಿಲ್ಲ, ಹಾಗಾಗಿ ಮನೆಯಲ್ಲೇ ಇರುತ್ತೇನೆ ಎಂದಳು. ಅಮ್ಮ ಖುಷಿಯಿಂದ ಆಯ್ತು, ನಾನು ನೀನು ಸೇರಿ ಹಿಂದಿನ ಇತ್ತಲ ಜಾಗ ಸ್ವಲ್ಪ ಸ್ವಚ್ಛ ಮಾಡೋಣ. ಅರ್ಜುನ್ನ ಹೆಂಡತಿ ಬರೋದ್ರೊಳಗೆ ಮನೆ ಸುತ್ತೆಲ್ಲ ಸ್ವಚ್ಛ ಮಾಡಿಬಿಡಬೇಕು. ಮಧುರಾಳಿಗೆ ಅಮ್ಮನ ಅವಸರದ ಮಾತು ಕೇಳಿ ಒಮ್ಮೆ ಆಶ್ಚರ್ಯವಾಗಿದ್ದು ಸುಳ್ಳಲ್ಲ. ಭಾವಿ ಸೊಸೆಯನ್ನು ಬರಮಾಡಿಕೊಳ್ಳಲು ನಡೆಸುತ್ತಿರುವ ಸಿದ್ಧತೆ ಕಂಡು ಮನದಲ್ಲಿ ಹೇಳಲಾರದ ತಳಮಳ. ಈ ಮನೆಯಲ್ಲಿ ನನ್ನ ಅಸ್ತಿತ್ವ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಉಳಿಯಬಲ್ಲದು ಎಂಬ ತುಗುಡದ ಸೆಳೆ ಮನಸ್ಸು ಭಾರವಾಗುವಂತೆ ಮಾಡಿತು. ಅರ್ಜುನ್ನ ಗಾಡಿ ಸೀದಾ ಮೌರ್ಯನ ಮನೆಯತ್ತ ಬಂತು. ಗೆಳೆಯನ ಕಂಡು ಕ್ಷೇಮ ಸಮಾಚಾರ ವಿಚಾರಿಸಿದ. ಮಧುರ ಬಂದಿದ್ದಾಳೆಂದು ತಿಳಿದು, ಮಧುರ ಇವತ್ತು ಹೊಲಿಗೆ ಇಲ್ಲ, ಅಡುಗೆ ಮಾತ್ರ, ಏನಂತೀಯ ಎನ್ನುತ್ತಾ ಹೊರಬಂದ ಪುಷ್ಪಾರಿಗೆ ಅರ್ಜುನ್ ಒಬ್ಬನೇ ಕಂಡಾಗ ಮಧುರ ಎಲ್ಲಿ ಎಂದರು. ಮಗ ಮೌರ್ಯ ಉಬ್ಬೇರಿಸಿ ಅಮ್ಮನನ್ನೇ ನೋಡುತ್ತಾ ಕುಳಿತ. ಮಧುರ ಬರದಿರುವುದನ್ನು ಕಂಡು ಪುಷ್ಪ ಬೇಸರದಿಂದ ಅರ್ಜುನ್ನ ಬಳಿ, ಮಧುರ ಹುಷಾರಾಗಿದ್ದಳಲ್ವಾ, ಯಾಕೆ ಬಂದಿಲ್ಲ? ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲ ಆರೋಗ್ಯವೇ ಎಂದು ಒಂದೇ ಸಮ ಕೇಳಿದಾಗ ಮೌರ್ಯನಿಗೆ ಅಮ್ಮ ಹಾಗೂ ಮಧುರಾಳ ನಡುವಿನ ಬಾಂಧವ್ಯದ ಆಳ ಅರಿವಾಗಿತ್ತು. ಅರ್ಜುನ್, ಎಲ್ಲರೂ ಆರಾಮಾಗಿದ್ದಾರಮ್ಮ,
ಇವತ್ತು ಬಟ್ಟೆ ಹೆಚ್ಚೇನಿಲ್ಲ, ನಾಳೆ ಬರುತ್ತೇನೆ ಅಂದಿದ್ದಾಳೆ ಎಂದಾಗ ತುಸು ಸಮಾಧಾನ ಕಂಡರೋ ಅವಳಿಲ್ಲದಿರುವ ಬೇಸರ ತಂದಿತ್ತು. ಅವಳನ್ನು ಕರೆತರಲೇಬೇಕೆಂದು ಅರ್ಜುನ್ನನ್ನು ಮನೆಗೆ ವಾಪಸ್ ಕಳುಹಿಸಿದರು. ಬೇರೆ ದಾರಿ ಇಲ್ಲದೆ ಅರ್ಜುನ್ ಅಕ್ಕನನ್ನು ಕರೆತರಲು ಹೊರಟಿದ್ದ. ಪುಷ್ಪಹಾರ ತೋರುತ್ತಿದ್ದ ನಿಷ್ಕಲ್ಮಶ ಮಮತೆಗೆ ಮಧುರ ಅರ್ಜುನ್ನ ಜೊತೆ ಹೊರಟಳು. ಮೌರ್ಯಾಗೆ ಅಮ್ಮನ ಮೇಲೆ ಕೋಪ ಬಂದಿತ್ತು. ನಾನು ಇಷ್ಟು ದಿನಗಳ ಮೇಲೆ ಮನೆಗೆ ಬಂದರೂ ನನಗೆ ಸಿಗದ ಆತಿಥ್ಯ, ಪ್ರೀತಿ, ಕಾಳಜಿ ಮಧುರಾಳ ಪಾಲಾಗಿತ್ತು. ಮಧುರ ಒಂದಿನ ಬರಲಿಲ್ಲ ಅಂತಾದರೆ ಅಮ್ಮ ಇಷ್ಟು ಚಡಪಡಿಸುವ ಅವಶ್ಯಕತೆ ಏನಿದೆ ಎಂದು ತನ್ನಲ್ಲಿ ಗೊಣಗುತ್ತಾ ಹೊಳೆ ನಡೆದ. ಅರ್ಜುನ್ನ ಜೊತೆ ಗಾಡಿಯಲ್ಲಿ ಕುಳಿತ ಮಧುರ ಯೋಚನಾ ಲಹರಿ ಮೌರ್ಯನತ್ತ ಸಾಗಿತ್ತು. ನಿನ್ನೆಯೆಲ್ಲ ನನ್ನಿಂದ ಸಿಕ್ಕ ಸ್ವಾಗತಕ್ಕೆ ಅಮ್ಮನಿಗೆ ಬೈದಿದ್ದ ಮೌರ್ಯ ಅವನು ಹೋಗುವವರೆಗೂ ನಾನು ಹೋಗಬಾರದೆಂದು ಪ್ರಯತ್ನಿಸಿದರೆ ಪುಷ್ಪ ಅಮ್ಮನ ಪ್ರೀತಿ ಎದುರು ಎಲ್ಲವೂ ಗೌಣ. ಅರ್ಜುನ್ ಗಾಡಿ ನಿಲ್ಲಿಸುತ್ತಿದ್ದಂತೆ ಶಾಮಣ್ಣನ ಫೋನ್ ಬಂದಿತ್ತು. ಎಲ್ಲಿದ್ದೀರಾ? ಹೆಣ್ಣು ನೋಡಲು ಬರುತ್ತೇನೆ ಅಂದಿದ್ರಲ್ಲ ಎಂದಾಗ ನಿನ್ನಿನ್ನ ನಾಡಿದ ತಮಾಷೆಯ ವಿಷಯ ಇಂದು ಗಂಭೀರ ಅನಿಸಿತು. ಅಯ್ಯೋ ಶಾಮಣ್ಣ, ಮರ್ತೇ ಬಿಟ್ಟೆ. ಏನೋ ತೋಟದ ಕಡೆ ಪಂಪ್ಸೆಟ್ ಕೆಟ್ಟಿತ್ತು, ಹಾಗೆ ರಿಪೇರಿಗೆ ಬಂದ್ಬಿಟ್ಟೆ. ಸಾಯಂಕಾಲ ಬರ್ತೇನೆ, ಅವರಿಗೆ ತಿಳಿಸಿಬಿಡಿ ಎಂದು ಬಡಬಡಾಯಿಸಿದ. ಅಕ್ಕ ತಮ್ಮ ಇಬ್ಬರು ತಮ್ಮದೇ ಆದ ಸಮಸ್ಯೆಯಲ್ಲಿ ಮುಳುಗಿದ್ದರು. ಮೌರ್ಯ ಮನೆ ಬಂದರೂ ಮನೆ ಒಳಗೆ ಪ್ರವೇಶಿಸದ ಮಧುರ, ಗಾಡಿಯಿಂದ ಇಳಿಯದ ಅರ್ಜುನ್ ಇಬ್ಬರನ್ನು ನೋಡಿ ಪುಷ್ಪರವರೇ ಒಳಗೆ ಕರೆದರು. ಮಧುರಾಳಿಗೆ ಏನೋ ಮುಜುಗರ. ಅಮ್ಮ ಮಗನ ಮಧ್ಯೆ ನಾನು ಇರುವಿಕೆ ಸರಿಯಿಲ್ಲ ಎಂಬ ಧೋರಣೆ. ಆದರೂ ತನ್ನೊಳಗಿನ ಸಂಕಟವನ್ನು ಕಾಣಿಸಿಕೊಳ್ಳದೆ ಸೀದಾ ಅಡುಗೆ ಮನೆಯತ್ತ ಬಂದವಳು ಪಾತ್ರೆ ತೊಳೆಯಲು ಶುರು ಮಾಡಿದಳು. ಹೊರಗೆ ಬಂದ ಮೌರ್ಯಾಗೆ ಅಮ್ಮನ ಲವಲವಿಕೆಯ ಓಡಾಟವೇ ಹೇಳುತ್ತಿತ್ತು ಮಧುರ ಬಂದಿದ್ದಾಳೆಂದು. ಹೊರಗೆಲ್ಲೂ ಕಾಣದಿದ್ದಾಗ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದ. ಆಗಲೇ ಪಾತ್ರೆಗಳನ್ನು ತೊಳೆಯುತ್ತಾ ಜೋಡಿಸುತ್ತಾ ಇರುವ ಮಧುರನ ಕಂಡು ಅಮ್ಮ ಮಧುರ ಮಧುರ ಎಂದು ಅಳುಬುತ್ತಿರಲು ಇದೇ ಕಾರಣ. ಅವಳಲ್ಲಿರುವ ನಿಸ್ವಾರ್ಥ ಮನೋಭಾವ ಎಂಬುವುದರ್ತಿದ್ದ. ಅರ್ಜುನ್ ಶಾಮಣ್ಣನ ಫೋನ್ ನೆನಪಿಸಿಕೊಂಡು ಒಳ್ಳೆ ಗ್ರಹಚಾರ ಅಂಟಿಸಿಕೊಂಡೆ ಎಂದುಕೊಳ್ಳುತ್ತಾ ತೋಟದತ್ತ ಹೊರಟ. ರುಚಿಯಾದ ಅಡುಗೆ ಸಿದ್ಧವಾಗಿತ್ತು. ಅರ್ಜುನ್ನಿಗೂ ಬರ ಹೇಳಿದ್ದ ಮೌರ್ಯ. ಇಬ್ಬರಿಗೂ ಊಟ ಸಿದ್ಧ ಮಾಡಿಟ್ಟು ಮಧುರ ತಾನು ಹೊಲೆಯುವ ಕೋಣೆ ಸೇರಿದ್ದಳು. ಒಳಗೊಳಗೆ ಅಳುಕು. ಅಮ್ಮನ ಕೈರುಚಿ ಸವಿದ ಮಗ ಇಂದು ನಾ ಮಾಡಿದ ಅಡುಗೆಗೆ ಅಮ್ಮನಿಗೆ ಬೈಯುತ್ತಾನೋ ಹಿಂದು. ಅಮ್ಮ ಮಗ ಗೆಳೆಯ ಹರಟುತ್ತಾ ಖುಷಿಯಾಗಿ ಊಟ ಮುಗಿಸಿದರು. ಊಟ ಮುಗಿಸಿ ಬಂದವನು ಮಧುರಾಳ ಕರೆದು ಅಡುಗೆ ತುಂಬ ಚೆನ್ನಾಗಿತ್ತು ಎಂದಾಗ ಮನಸ್ಸು ಮುದಗೊಂಡಿತ್ತು. ಪುಷ್ಪ ಮಧುರಾಳ ಜೊತೆ ಮಾತನಾಡುತ್ತಾ ಊಟ ಮುಗಿಸಿದರು. ಏನೇನೋ ಯೋಚಿಸುತ್ತಾ ಬಂದೆ, ಆದರೆ ಈ ದಿನ ಸಂತೋಷದ ದಿನವಾಯಿತು. ದೇವರೇ, ನಮ್ಮ ಈ ಸಂತೋಷ ಕದಿಯದಿರೋ ಎಂದು ಮನಸ್ಸಲ್ಲಿ ಬೇಡಿಕೊಂಡಳು. ಆದರೆ ದೇವರ ಇಚ್ಛೆ ಬಲ್ಲವರಾರು, ವಿಧಿನಿಯಮ ಮೀರುವವರ್ಯಾರು? ಅರ್ಜುನ್ ಅಕ್ಕನ ಜೊತೆ ಮನೆಗೆ ಹೊರಟವನು ಸಾಯಂಕಾಲ ಹೆಣ್ಣು ನೋಡಲು ಬರುವೆನೆಂದು ಹೇಳಿದ್ದು ನೆನಪಾಗಿ ಅಕ್ಕನ ಜೊತೆ ವಿಷಯ ಪ್ರಸ್ತಾಪಿಸಿದ. ಮಧುರ ಖುಷಿಯಿಂದಲೇ ಹೋಗಿ ಬಾ, ಅಪ್ಪ ಅಮ್ಮನ ಜೊತೆಗೆ ಕರೆದುಕೊಂಡು ಹೋಗು ಎಂದಳು. ಆದರೆ ಅರ್ಜುನಿಗೆ ಅವರಾರೂ ಬೇಕಿರಲಿಲ್ಲ. ಅಕ್ಕ ಒಬ್ಬಳು ಬಂದರೆ ಸಾಕಿತ್ತು. ಮಧುರಾಳಿಗೆ ತಾನು ಹೋಗುವುದು ಸರಿ ಎನಿಸಿರಲಿಲ್ಲ. ಹೆಣ್ಣಿನ ಮನೆಯವರು ನನ್ನ ಬಗ್ಗೆ ಏನಾದರೂ ಹೇಳಬಹುದೆಂಬ ಅಳಕು ಕಾಡುತ್ತಿತ್ತು. ಆದರೆ ತಮ್ಮ ಬಿಡುತ್ತಿರಲಿಲ್ಲ. ಧರ್ಮ ಸಂಕಟ ಅಂದ್ರೆ ಇದೇನಾ ಅಂದುಕೊಳ್ಳುತ್ತಾ ಸರಿ ಬರ್ತೇನೆ ಎಂದಾಗ ಅರ್ಜುನ್ನ ಮುಖ ಅರಳಿತು. ಮನೆಗೆ ಬಂದ ಅರ್ಜುನ್ ಅಮ್ಮನಿಗೆ ವಿಷಯ ತಿಳಿಸಿದ. ಅಕ್ಕನ ಜೊತೆಗೆ ಹೋಗುತ್ತಿದ್ದೇನೆ ಎಂದಾಗ ಅಮ್ಮನಿಗೆ ಖುಷಿಯಾಯಿತು. ಹೋಗಿ ಬನ್ನಿ ಇಬ್ರು ಎಂದು ಪಟ್ಟಂತ ಹೇಳಿಬಿಟ್ರು. ಆದರೆ ತುಸು ಯೋಚಿಸಿದಾಗ ಮಧುರ ಹೋಗುವುದು ಅಸಮಾಧಾನ ತಂದಿತು. ಆದರೆ ಅರ್ಜುನ್ನ ಎದುರು ಹೇಳಿದರೆ ಕೋಪ ಮಾಡಿಕೊಂಡು ಹೆಣ್ಣು ನೋಡಲು ಹೋಗುವುದನ್ನೇ ನಿಲ್ಲಿಸಿ ಬಿಡ್ತಾನೆ ಎಂಬ ಕಾರಣಕ್ಕೆ ಸುಮ್ಮನಾದರು. ಆದರೆ ಮುದಿ ಅಜ್ಜಿ ಸುಮ್ಮನಿರುವವರಲ್ಲ. ನೀ ಒಬ್ನೇ ಬೇಕಾದರೆ ಹೋಗೋ, ಆ ಅನಿಷ್ಟ ಗಂಡ ಬಿಟ್ಟವಳ ಕರೆದೊಯ್ಯಬೇಡ ಕಟುವಾಗಿಯೇ ಹೇಳಿಬಿಟ್ಟರು. ಮಾತು ಕಿವಿ ತಲುಪುವ ಮುನ್ನವೇ ಅರ್ಜುನ್, ಅಜ್ಜಿ ಬಾಯ್ ಮುಚ್ಚೋ, ಗಂಡ ಕಳ್ಕೊಂಡು ಈ ಮನೆಯಲ್ಲಿ ನೀ ಇದ್ದು ಎಷ್ಟು ವರ್ಷ ಆಯ್ತು ಹೇಳಿ? ನಾವ್ಯಾವತ್ತಾದರೂ ನಿನ್ನ ವೈದವ್ಯದ ಬಗ್ಗೆ ಮಾತನಾಡಿದ್ದೇವಾ? ಯಾಕಿಂತ ಮಾತಾಡಿ ಹಿರಿತನಕ್ಕೆ ಅವಮಾನ ಮಾಡ್ತೀರಾ ಎಂದು ಗುಡುಗಿಬಿಟ್ಟ. ಮಧುರಾಳ ಕಣ್ಣು ತೇವವಾಗಿತ್ತು. ಅರ್ಜುನ್ ಹಠದ ಮುಂದೆ ಸುಮ್ಮನಿರಲೇಬೇಕಾಯಿತು. ಅಕ್ಕ ತಮ್ಮ ಇಬ್ಬರು ಹೆಣ್ಣಿನ ಮನೆ ಕಡೆ ಹೊರಟರು. ಹೆಣ್ಣಿನ ಕಡೆಯವರು ಅರ್ಜುನ್ನನ್ನು ಒಪ್ಪುತ್ತಾರಾ? ಇಲ್ಲ ಮಧುರಾಳಿಗೇನಾದರೂ ಅವಮಾನ ಮಾಡುತ್ತಾರಾ?
ಅರ್ಜುನ್ಗೆ ಮದುವೆಯಾದರೂ ಅಕ್ಕ ತಮ್ಮನ ಬಾಂಧವ್ಯ ಹೀಗೆ ಇರುತ್ತಾ? ಮುಂದೆ ಮಧುರಾ ಜೀವನ ಹೀಗಿರುತ್ತದೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.